हरिः ॐ। भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ। शान्तिः शान्तिः शान्तिः। शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः शान्तिः शान्तिः। सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। स्थूलानि सूक्ष्माणि बहूनि चैव रूपाणि देहि स्वगुणैः वृणोति क्रियागुणैः आत्मगुणैश्च तेषां संयोगहेतुः अपरोपि दृष्टः। ನಾವು ನಿನ್ನೆಯ ದಿನದ 11ನೆಯ ಮಂತ್ರದಲ್ಲಿ ನೋಡ್ತಾ ಇದ್ದಂತ ವಿಚಾರ ಏನಾಗಿತ್ತು? ಜೀವ ತಾನು ಅಂದ್ರೆ ಒಂದು ಚೈತನ್ಯ ಪರಮಾತ್ಮ ಅನ್ನುವುದು ಆತ್ಮವಾಗಿ ಶರೀರವನ್ನ ಪ್ರವೇಶಿಸೋದಕ್ಕೆ ಅಥವಾ ಶರೀರವನ್ನ ಪಡೆಯೋದಕ್ಕೆ ಸಂಕಲ್ಪನ ಸ್ಪರ್ಶನ ಮತ್ತೆ ದೃಷ್ಟಿ ಮೋಹ ಈ 4 ಪ್ರಧಾನವಾದ ಕಾರಣ ಆಗಿರುತ್ತೆ. ಸಂಕಲ್ಪ ಎಂಬುದು ಸತ್ಸಂಕಲ್ಪವೇ ಆಗಿದ್ದರೂ ಅದು ಕೂಡ ಸಂಘಕ್ಕೆ ಕಾರಣವಾಗುತ್ತೆ. ಸಂಘ ಎನ್ನುವುದು ಸ್ಮಯಕ್ಕೆ ಅಂದ್ರೆ ನಾನು ನನ್ನದು ಎಂಬುದಕ್ಕೆ ಅದು ಅಕರಣಂ, ಅದು ಮಾಡಬಾರದು. ಯಾಕೆ ಅಂದ್ರೆ ಅದೇ ನಮಗೆ ಶರೀರಗಳನ್ನ ಕೊಡುವುದಕ್ಕೆ ಕಾರಣ ಆಗುತ್ತೆ. ಅದನ್ನೇ ಪತಂಜಲಿಗಳು ಕೂಡ ಸಂಘಸ್ಮಯ ಅಕರಣಂ ಯಾಕೆ ಪುನರನಿಷ್ಟ ಪ್ರಸಂಗಾತ್ ಇದೆಲ್ಲವನ್ನ ಹೇಳಿದ್ದನ್ನ ನಾವು ನಿನ್ನೆ ಗಮನಿಸಿಕೊಂಡ್ವಿ. ಆದ್ರಿಂದಲೇ ಅದನ್ನ ನಾವು ಹೇಗೆ ಅದರಿಂದ ನಾವು ಬಿಡುಗಡೆ ಹೊಂದೋದು ಅಂದ್ರೆ ಅದನ್ನ ಸರ್ಪದ ಒಂದು ವಿಷದಂತೆ ಅಥವಾ ವೃಶ್ಚಿಕ ಸರ್ಪದ ಕಚ್ಚುವಿಕೆಯಂತೆ ವೃಶ್ಚಿಕದ ಒಂದು ಇದರಂತೆ ನಾವು ಭಾವಿಸಿಕೊಂಡಾಗ ಆ ಸಂಯೋಗ ಇದೆಯಲ್ಲ, ಯಾವ ಸಂಯೋಗ? ಇಂದ್ರಿಯ ಮತ್ತು ವಿಷಯ. ಆ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗ, ಆ ಸಂಯೋಗಕ್ಕೆ ಹೇತು ಯಾವುದು? ಸಂಕಲ್ಪ. ಅವೆಲ್ಲವೂ ಕೂಡ ಹೋಗುತ್ತೆ. ಸಂಯೋಗ ಹೇಯ ಹೇತುಹು, ಆ ಸಂಯೋಗವು ಸಂಯೋಗಕ್ಕೆ ಕಾರಣವು ಎಲ್ಲವೂ ಕೂಡ ಹೋಗುತ್ತೆ ಅನ್ನುವುದನ್ನ ನಾವು ನಿನ್ನೆಯ ದಿನ ಗಮನಿಸ್ಕೊಂಡಿದ್ವಿ. ಅದಕ್ಕೆ ಬೇರೆ ಬೇರೆ ಇದರಲ್ಲಿ ಕೊಟ್ಟಂತಹ ಉದಾಹರಣೆಗಳನ್ನ ನೋಡ್ಕೊಂಡಿದ್ವಿ. ಈಗ ಒಟ್ಟು ಮುಖ್ಯವಾದ ಅಂಶ ಏನು? ಒಂದು ಪರಮಾತ್ಮ ಅಂಶ ಜೀವ ಅಂತ ಅನ್ನಿಸ್ಕೊಳ್ಳಕ್ಕೆ ಒಂದು ಶರೀರದಿಂದ ಮತ್ತೊಂದು ಶರೀರ, ಮತ್ತೊಂದು ಶರೀರದಿಂದ ಮತ್ತೊಂದು ಶರೀರ ಅಂತ ಅದು ಸಾಗುತ್ತಾ ಹೋಗುವುದಕ್ಕೆ
4 ಮುಖ್ಯವಾದ ಕಾರಣ. ಅದು ಏನು? ಸಂಕಲ್ಪ, ಸಂಕಲ್ಪ, ಸ್ಪರ್ಶ, ದೃಷ್ಟಿ, ಮೋಹ. ಇದು ಈ ಸಂಕಲ್ಪ, ಸ್ಪರ್ಶ, ದೃಷ್ಟಿ, ಮೋಹನು ಈ ಶರೀರದಿಂದನೇ ಬರಲ್ಲ. ಅದು ಎಲ್ಲಿಂದ ಬರುತ್ತೆ? ಕರ್ಮಾನುಗಾನಿ, ಬೇರೆ ಬೇರೆ ಶರೀರದಲ್ಲಿ ಬೇರೆ ಬೇರೆ ಮಾಡಿರುತ್ತಲ್ಲ, ಅವುಗಳನ್ನು ಕೂಡ ಅದು ಅವಲಂಬಿಸಿಕೊಂಡು. ಈಗ ನನಗೆ ಯಾವ ರೀತಿ ಸಂಕಲ್ಪ ಬರುತ್ತೆ ಇದನ್ನ ನೋಡಿದ್ರೆ, ಉದಾಹರಣೆಗೆ ನಾವು ಗಮನಿಸೋದು ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ. ನಾವು ಬರ್ತಾ ಇರುವಾಗ ನಮ್ಮ ಅಂದ್ರೆ ಒಂದ್ ಜಾಗದಲ್ಲಿ ಕಾಯ್ತಾ ಇರುವಾಗ ಅಥವಾ ಒಂದ್ ಬಸ್ಸಲ್ಲಿ ಕೂತಿರುವಾಗ ನಮ್ಮ ಪಕ್ಕ ಯಾರೋ ಒಬ್ರು ಬಂದು ಕೂತ್ರೆ ಅಥವಾ ಒಬ್ರು ಬಂದು ನಿಂತ್ರೆ ನಮಗೆ ಸುಮ್ಮನೆ ಇರಿಟೇಷನ್ ಆಗುತ್ತೆ. ಅವರು ಯಾರು ಅಂತ ನಮಗ್ ಗೊತ್ತಿಲ್ಲ, ಅವ್ರು ಬಂದಿದ್ದಾರಷ್ಟೇ ಆಗ ಮಾತ್ರ. ಅದೇ ಇನ್ಯಾರೋ ಒಬ್ರು ಬಂದ್ರೆ ಸುಮ್ಮನೆ ಸಂತೋಷ ಆಗುತ್ತೆ ಅಥವಾ ಏನೋ ಆಹ್ಲಾದ ಆಗುತ್ತೆ, ಅವ್ರನ್ನ ಮಾತಾಡ್ಸೋಣ ಆ ರೀತಿ ಭಾವನೆ ಉಂಟಾಗುತ್ತೆ. ಇದು ಯಾಕೆ ಅಂತ ಕೇಳಿದ್ರೆ ಅದೆಲ್ಲವೂ ಕೂಡ ಕರ್ಮಾನುಗಾನಿ ಅನುಕ್ರಮೇಣ ದೇಹಿ ಸ್ಥಾನೇಶು ರೂಪಾಣಿ. ಅದನ್ನೆಲ್ಲ ನಾವು ನಿನ್ನೆ ದಿವಸ ನೋಡ್ಕೊಂಡಿದ್ವಿ. ಅಂದ್ರೆ ಪ್ರತಿಯೊಂದು ಜೀವಿಯ ಜೀವನದಲ್ಲೂ ನಡೆಯುತ್ತೆ. ಈಗ ಅದೇ ಮತ್ತೆ ಬೇರೆ ಬೇರೆ ಸ್ಥೂಲಾನಿ ಸೂಕ್ಷ್ಮಾಣಿ, ಸ್ಥೂಲ ಶರೀರಗಳೇನೋ ಆಯ್ತು, ಹಾಗೆ ಸೂಕ್ಷ್ಮ ಶರೀರಗಳು, ಸ್ಥೂಲ ಶರೀರದಲ್ಲೂ ದೇವ ಶರೀರಗಳು, ಎಲ್ಲ ಅವುಗಳಲ್ಲಿ ಸ್ಥೂಲ ಶರೀರವಾಗಲಿ ಸೂಕ್ಷ್ಮ ಶರೀರ, ಅದು ಬೇಕಾದಷ್ಟು ಬೇಕಾದಷ್ಟು ಶರೀರಗಳನ್ನ ರೂಪಗಳನ್ನ ದೇಹಿಯಾದವನು ಸ್ವಗುಣೈಹಿ ವೃಣೋತಿ, ಅವನ ಒಂದು ಗುಣದಿಂದ ಅವನೇ ಆಯ್ಕೆ ಮಾಡ್ಕೊಂಡಿರೋದು. ಇದರಲ್ಲಿ ದೇವರ ಪಾತ್ರ ಅನ್ನೋದಿಲ್ಲ. ದೇವರು ನನ್ಗೆ ಯಾಕೆ ಈ ಜನ್ಮ ಕೊಟ್ಟ, ದೇವರು ನನ್ಗೆ ಯಾಕೆ ಈ ಕಷ್ಟ ಕೊಟ್ಟ, ನನಗೆ ಯಾಕೆ ಆ ತರಹ ನಾವು ಅನ್ಕೊಳ್ಳೋದಕ್ಕೆ ಇದು ನೀನೇ ಆಯ್ಕೆ ಮಾಡ್ಕೊಂಡಿರೋದು, ಇದು ನೀನೇ ಪಡ್ಕೊಂಡಿರೋದು. ಅದನ್ನ ಇಲ್ಲಿ ಸ್ವಗುಣೈಹಿ ವೃಣೋತಿ, ತನ್ನದೇ ಆದ ಗುಣಗಳಿಂದ ಅವನು ವೃಣೋತಿ ಅಂದ್ರೆ ಆಯ್ಕೆ ಮಾಡ್ಕೊಳ್ತಾನೆ, ಆರಿಸಿಕೊಳ್ತಾನೆ. ಅದರ ಜೊತೆಯಲ್ಲಿ ಬರೀ ಸ್ವಗುಣೈಹಿ ಅಷ್ಟೇ ಅಲ್ಲ, ಚ ಅಂತ ಮತ್ತೆ ಇದೆ. ಚ ಏನದು? ಕ್ರಿಯಾಗುಣೈಹಿ ಆತ್ಮಗುಣೈಹಿ ಚ. ಬರೀ ಸ್ವಗುಣ ಅಷ್ಟೇ ಅಲ್ಲ, ಕ್ರಿಯಾಗುಣ ಆತ್ಮಗುಣದಿಂದಲೂ ಕೂಡ ದೇಹಿ ಏನ್ ಮಾಡ್ತಾನೆ? ಸ್ಥೂಲಾನಿ ಸೂಕ್ಷ್ಮಾನಿ ಬಹೂನಿ ರೂಪಾಣಿ ವೃಣೋತಿ, ಅನೇಕ ರೂಪಗಳನ್ನ ಅವನೇ ಪಡ್ಕೊಳ್ತಾನೆ, ಅವನೇ ಆಯ್ಕೆ ಮಾಡ್ಕೊಳ್ತಾನೆ ಅಂತ. ಇದರ ಜೊತೆನಲ್ಲಿ ತೇಷಾಂ ಅಂದ್ರೆ ಆ ರೂಪಗಳು ಹಾಗೂ ಜೀವಿ, ಅವುಗಳೊಡನೆ ಸಂಯೋಗ ಹೇತು, ಆ ರೂಪಗಳೊಡನೆ ಆ ಜೀವಿಗೆ ಸಂಯೋಗ ಬೇಕಲ್ಲ, ಅಂದ್ರೆ ಸಂಪರ್ಕ ಉಂಟಾಗಬೇಕಲ್ಲ. ಅದಕ್ಕೆ ಅಪರೋಪಿ ದೃಷ್ಟ, ಇನ್ನೂ ಒಂದು ಇದೆ. ಇದನ್ನ ಕೆಲವರು ಏನ್ ಮಾಡ್ತಾರೆ? ಕ್ರಿಯಾಗುಣೈಹಿ ಆತ್ಮಗುಣೈಹಿ ತೇಷಾಂ ಸಂಯೋಗ ಹೇತು ಅಪರೋಪಿ ದೃಷ್ಟ ಅಂತ ಒಂದೇ ವಾಕ್ಯ ಮಾಡ್ತಾರೆ. ಅವಾಗ ಏನಾಗುತ್ತೆ? ಜೀವಿ ತಾನು ತನ್ನ ಗುಣಗಳಿಂದ ತಾನು ಅನೇಕ ರೂಪಗಳನ್ನ ಕೂಡಿದಂತ ಅನೇಕ ಶರೀರಗಳನ್ನ ತಳೀತಾ ಹೋಗ್ತಾನೆ. ಆಯಾ ಶರೀರಗಳಲ್ಲಿ ಅವನು ಮಾಡುವ ಕ್ರಿಯಾ ಗುಣಗಳು, ಅಂದ್ರೆ ಅವನು ಮಾಡುವ ಕೆಲಸಗಳಿದೆಯಲ್ಲ, ಪಾಪ ಕಾರ್ಯನೋ ಪುಣ್ಯ ಕಾರ್ಯನೋ ಏನೇನೋ ಮಾಡ್ತಾನಲ್ಲ, ಆ ಎಲ್ಲಾ ಕೆಲಸಗಳು ಹಾಗೂ ಆತ್ಮಗುಣ ಅಂದಾಗ ತನ್ನ ಮನಸ್ಸು ಬುದ್ಧಿಗಳಲ್ಲಿ ಉಂಟಾಗುವಂತ ಗುಣಗಳು, ಇವೆಲ್ಲವೂ ಇವುಗಳೊಡನೆ ಸಂಯೋಗ ಹೇತು ಇದೆಯಲ್ಲ, ಅದು ಇನ್ನೊಂದು ಕಾರಣ ಅಂತ. ಈ ಕಾರಣದ ಜೊತೆಯಲ್ಲಿ ಇನ್ನೊಂದು ಕಾರಣ ಅಂತ ಹೇಳ್ತಾರೆ. ಆದ್ರೆ ನಾವು ನಿನ್ನೆ ಗಮನಿಸಿಕೊಂಡಂತೆ ತ್ಯಾಗೀಶ್ವರಾನಂದರು ಕೂಡ ಇದನ್ನ ಅಪರಹ ಅಂದಾಗ ಇದನ್ನ ಜೋಡಿಸುವಂತವನು ಪರಮಾತ್ಮ ಇದ್ದಾನೆ. ಪ್ರತಿಯೊಂದು ಜೀವವನ್ನು ಅದು ಮಾಡಿದ ಕ್ರಿಯೆಗಳ ಗುಣಗಳೊಡನೆ, ಪ್ರತಿಯೊಂದು ಜೀವವನ್ನು ಅದು ಮಾಡುತ್ತಿರುವ ಮನ ಬುದ್ಧಿ ಇಂದ್ರಿಯಗಳಲ್ಲಿ ಸಂಕಲ್ಪ ಕ್ರಿಯಾದಿ ಏನು ಚಟುವಟಿಕೆ ಮಾಡ್ತಾ ಇದೆ ಅದರೊಡನೆ, ಮತ್ತೆ ತನ್ನದೇ ಆದ ಗುಣಗಳೊಡನೆ ಸೇರಿಸುವಂಥವನು. ಸ್ವಗುಣೈಹಿ ಅಂದಾಗ ತನ್ನದೇ ಆದ ಗುಣ ಅಂದ್ರೆ ಸತ್ವರಜಸ್ತಮೋ ಗುಣಾತ್ಮಕ, ಅದರ ಮೇಲೆ ತಾನೇ ಒಬ್ಬ ವ್ಯಕ್ತಿ ಸಾತ್ವಿಕ ವ್ಯಕ್ತಿ, ರಾಜಸ ವ್ಯಕ್ತಿ, ತಾಮಸ ವ್ಯಕ್ತಿ ಆಗ್ತಾನೆ. ಅವನ ಬುದ್ಧಿ ಸಾತ್ವಿಕ ರಾಜಸ ತಾಮಸ ಬುದ್ಧಿ ಆಗುತ್ತೆ.
ಹಾಗೆ ಅವನ ತಪಸ್ಸು, ಸಾತ್ವಿಕ ತಪ, ರಾಜಸ ಹೀಗೆಲ್ಲ ಭೇದ ಉಂಟಾಗುತ್ತಲ್ಲ, ಅದಕ್ಕೆ ಕಾರಣವೂ ಕೂಡ ಸ್ವಗುಣ. ಆದ್ರೆ ಇದೆಲ್ಲವನ್ನ ಜೋಡಿಸ್ಬೇಕಲ್ಲ, ಅಂದ್ರೆ ಎಲ್ಲ ಬಿಡಿ 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 ಪಾರ್ಟ್ಗಳು ಬಿದ್ದಿದೆ, ಅದನ್ನೆಲ್ಲ ತಂದು ಜೋಡಿಸಬೇಕಲ್ಲ. ಆ ಕೆಲಸವನ್ನು ಮಾಡುವವನು ಅಪರಹ, ಅವನು ಅಪರೋಪಿ ದೃಷ್ಟ ಅಂತ ಕೆಲವರು ಹಾಗೂ ಕೂಡ ವ್ಯಾಖ್ಯಾನವನ್ನ ಮಾಡ್ತಾರೆ. ಈಗ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದೇನಪ್ಪಾ ಅಂದ್ರೆ, ಜೀವಿಯಾದವನು ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಹೋಗುವಾಗ ಅವನು ಒಂದೇ ಸಲಿ ಸ್ಥೂಲ ಶರೀರ ಪಡೆದು ಬಿಡಲ್ಲ. ಸ್ಥೂಲ ಶರೀರವನ್ನ ಕಳಚಿ ಸೂಕ್ಷ್ಮ ಶರೀರವನ್ನ ಪಡೆದು ಮತ್ತೆ ಸ್ಥೂಲ ಶರೀರ ಪಡೆಯುವಾಗ ಆಗ ಅವನು ಮೊದಲಿಗೆ ತನ್ನದೇ ಆದ ಗುಣವನ್ನ ಆಶ್ರಯಿಸ್ಕೊಳ್ತಾನೆ. ತನ್ನದೇ ಆದ ಗುಣ ಅಂದ್ರೆ ಸಾತ್ವಿಕ, ಸತ್ವರಜಸ್ ತಮಸ್ಸು. ಆನಂತರ ಇನ್ನೇನನ್ನ ಚ ಅಂತ ಹೇಳಿರೋದ್ರಿಂದ ಆನಂತರ ಕ್ರಿಯಾಗುಣ, ಆತ್ಮಗುಣಗಳನ್ನ ಜೋಡಿಸ್ಕೊಳ್ತಾನೆ ಅಂತ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾಕೆ ಅಂದ್ರೆ ಇದಕ್ಕೆ ನಮ್ಗೆ ಪುಷ್ಟಿ ಕಠ ಉಪನಿಷತ್ತಿನಲ್ಲಿ ನಚಿಕೇತನಿಗೆ ಯಮ ಹೇಳುವ ಮಾತಿನಿಂದ ನಮ್ಗೆ ಗೊತ್ತಾಗುತ್ತೆ. ಅವನು ಪ್ರಶ್ನೆ ಮಾಡೋದು ಅದೇ ತಾನೆ, ಈ ಶರೀರ ಬಿದ್ದೋದ್ಮೇಲೆ ಜೀವ ಇದೆ ಅಂತಾರೆ, ಜೀವ ಇಲ್ಲ ಅಂತಾರೆ, ಇದ್ರೆ ಎಲ್ಲಿರುತ್ತೆ, ಹೇಗಿರುತ್ತೆ, ಅಲ್ಲಿ ಏನನ್ನ ತಿನ್ನುತ್ತೆ ಇತ್ಯಾದಿ ಎಲ್ಲ. ಆಗ ಅವನು ಹೇಳುದೇನು, ಶರೀರ ಬಿಟ್ಟ ಮೇಲೆ ವಾಯುಮಂಡಲದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಅದು ಸೂಕ್ಷ್ಮ ಶರೀರದಿಂದ ಮತ್ತೆ ಸ್ಥೂಲ ಶರೀರ ತಳೆಯೋದಿದೆಯಲ್ಲ, ಅದು ಹೇಗೆ ಅನ್ನೋದನ್ನ ಯೋನಿ ಮನ್ಯೇ ಪ್ರಪದ್ಯಂತೆ ಅಲ್ಲಿ ಕಠ ಉಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ. ಯೋನಿಂ ಅನ್ಯೇ ಪ್ರಪದ್ಯಂತೆ ಶರೀರತ್ವಾಯ. ಯಾರು ಮೊದಲು ನಚಿಕೇತನಿಗೆ 2 ದಾರಿ ಹೇಳಿದಾನೆ, ಒಂದು ಪ್ರೇಯ ದಾರಿ, ಒಂದು ಶ್ರೇಯಸ್ಸಿನ ದಾರಿ. ಅದೆಲ್ಲ ಹೇಳ್ತಾ ಬಂದ ಮೇಲೆ ಅನ್ಯೇ ಅಂದಾಗ ಯಾರು ಶ್ರೇಯಸ್ಸಿನ ದಾರಿಯಲ್ಲಿ ಪರಾತ್ಪರ ವಸ್ತುವಿನ ನೆಲೆಯನ್ನ ಮುಟ್ಬಿಟ್ಟಿದ್ದಾರೆ ಅವರ ವಿಷಯ ಅಲ್ಲ. ಇತರರು ಏನ್ ಮಾಡ್ತಾರೆ, ಅನ್ಯೇ ಯೋನಿಂ ಪ್ರಪದ್ಯಂತೆ, ಒಂದು ಮೂಲವನ್ನ, ಒಂದು ತಾನು ಉತ್ಪನ್ನವಾಗುವ ಜಾಗವನ್ನ ಹುಡುಕೊಳ್ತಾರೆ. ಅದು ಹೇಗೆ, ಯಾವುದರ ಮೇಲೆ? ಅದು ಸ್ಥಾಣು ಆಗಿರ್ಬಹುದು ಅಥವಾ ಚರ ಆಗಿರ್ಬಹುದು, ಅಂದ್ರೆ ಚರಾಚರ ಆಗಿರ್ಬಹುದು. ಸ್ಥಾಣು ಮನ್ಯೇ ಅನುಸಂಯಂತಿ, ಮತ್ತೆ ಸ್ಥಾಣು ರೂಪಕ್ಕೂ ಎಲ್ಲ ಯಾವುದನ್ನಾದ್ರೂ ಆಶ್ರಯಿಸ್ತಾರೆ. ಹೇಗೆ? ಯಥಾ ಕರ್ಮ ಯಥಾ ಶ್ರುತಂ. ಅಲ್ಲಿ ಆ ಎರಡನ್ನ ಯಮ ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ಅದೇ ಇಲ್ಲಿ ಯಥಾ ಕರ್ಮ ಅನ್ನುವುದನ್ನ ಕ್ರಿಯಾಗುಣೈಹಿ, ಯಥಾ ಶ್ರುತಂ ಎಂಬುದನ್ನ ಆತ್ಮಗುಣೈಹಿ ಎಂಬುದರೊಡನೆ ಹೇಳಿ ಯೋನಿಂ ಪ್ರಪದ್ಯಂತೆ, ರೂಪಗಳನ್ನ, ದೇಹಗಳನ್ನ ಪಡೀತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ತಗೊಂಡಾಗ ಅಲ್ಲಿ ಏನು ಉದಾಹರಣೆ ಕೊಟ್ಟಿದ್ದಾರೆ? ರಥವನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಶರೀರಂ ರಥ. ರಥ ಅಂದ್ರೆ ಏನು? ಚಲಿಸೋದು. ಹಾಗೆ ಒಳಗಡೆ ಇರುವ ರಥಿ ಇದಾನಲ್ಲ ಆತ್ಮ, ಅವನು ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ. ಎಲ್ಲ ಸೇಮ್, ಇದೇ ತತ್ವನೇ. ಅದರಿಂದ ರಥ ಅಂದ್ರೇನು? ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗೋದು. ಈ ಶರೀರ ಒಂದ್ ಶರೀರದಿಂದ ಮತ್ತೊಂದ್ ಶರೀರಕ್ಕೆ ಹೋಗೋದು. ಹಾಗೆ ಹೋಗುವಾಗ ಮಾರ್ಗ ನಿರ್ದೇಶ ಮಾಡೋದು ಯಾರು? ಬುದ್ಧಿ. ಅಂದ್ರೆ ನಾನು ಸತ್ಕರ್ಮಗಳನ್ನ ಮಾಡೋದು, ನಾನು ಸತ್ಸಂಕಲ್ಪಗಳನ್ನ ಮಾಡೋದು, ಅವುಗಳ ಇದಕ್ಕೆ ಪ್ರೇರಕವಾದಂತಹ ಇಂದ್ರಿಯಗಳಲ್ಲಿ ಪ್ರೇರಣೆಯನ್ನ ಕೊಡೋದು, ಅದೆಲ್ಲ ಯಾರು? ಬುದ್ಧಿ. ಆದ್ರಿಂದ ಬುದ್ಧಿಂತು ಸಾರಥಿಂ ವಿದ್ಧಿ, ಮಾರ್ಗ ನಿರ್ಣಯ ಮಾಡ್ತಾನೆ, ಮಾರ್ಗಕ್ಕೆ ಹೋಗುವಂತ ಇಂದ್ರಿಯಗಳನ್ನ ಪ್ರಚೋದನೆ ಮಾಡ್ತಾನೆ. ಆ ಮನಸ್ಸನ್ನೋದು ಏನ್ ಮಾಡುತ್ತೆ? ನಿಗ್ರಹ ಮಾಡುತ್ತೆ. ಮನಸ್ಸು ಈಗ ಇಲ್ಲಿ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಈ ಮಂತ್ರದಲ್ಲಿ ಮನಸ್ಸು ಇಂದ್ರಿಯಗಳನ್ನ ನಿಗ್ರಹ ಮಾಡುವುದನ್ನ ಬಿಟ್ಟು, ಮನಸ್ಸು ಇಂದ್ರಿಯಗಳನ್ನ ನಿಗ್ರಹ ಮಾಡುವುದನ್ನ ಬಿಟ್ಟು ಏನ್ ಮಾಡ್ಬೇಕು? ಆತ್ಮನ ದಿವ್ಯ ಸ್ವರೂಪ ಚಿಂತನೆಯಲ್ಲಿ ತಾನು ಪ್ರವರ್ತಿಸುವಂತೆ ಮಾಡ್ಕೊಂಡು ಬಿಟ್ರೆ, ಮನಸ್ಸು ಆತ್ಮನ ಅಂದ್ರೆ ತನ್ನ ದಿವ್ಯ ಸ್ವರೂಪವನ್ನ ಚಿಂತಿಸುವುದರಲ್ಲಿ ಅದರ ಕಡೆಗೆ ತನ್ನ ಮನಸ್ಸನ್ನ ಮಾಡ್ಕೊಂಡು ಬಿಟ್ರೆ, ಆಗ ಏನಾಗಲ್ಲ? ಈ ಕ್ರಿಯಾಗುಣ ಇಲ್ಲ, ಜ್ಞಾನ ಗುಣ ಇಲ್ಲ,
ಇದು ಯಾವುದೂ ಬಾರದೆ ಆ ರಥ ಎಂಬುದು ಚಲಿಸುವುದು ಅನ್ನೋದೇ ಇಲ್ಲದಂತೆ ಒಂದು ಶರೀರ ಒಂದು ಶರೀರಕ್ಕೆ ಅದೆಲ್ಲ ಅಲ್ಲೇ ಇರುವಂತ ಮಾತುಗಳು. ಇಂದ್ರಿಯಾಣಿ ಹಯಾನಾಹುಹು ವಿಷಯಾನ್ ತೇಷು ಗೋಚರಾನ್. ಆ ಇಂದ್ರಿಯಗಳು ಸಂಚರಿಸುವ, ಗೋಚರ ಅಂದ್ರೆ ಸಂಚರಿಸೋದು, ಆ ಇಂದ್ರಿಯಗಳು ಸಂಚರಿಸುವ ಅಂದ್ರೆ ಕಣ್ಣು ರೂಪಗಳಲ್ಲಿ, ಕಿವಿಯು ಶಬ್ದಗಳಲ್ಲಿ, ಅದು ಏನ್ ಮಾಡುತ್ತೆ, ಆತ್ಮೇಂದ್ರಿಯ ಮನೋಯುಕ್ತಂ. ಅದೇ ಇಲ್ಲಿ ಹೇಳ್ತಿರೋದು ಆತ್ಮಗುಣೈಹಿ ಕ್ರಿಯಾಗುಣೈಹಿ ಚ ಎಂಬುದಾಗಿ. ಆದ್ರಿಂದ ಆಗ ಅವನೇನ್ ಅನಿಸ್ಕೊತಾನೆ, ಭೋಕ್ತಾ ಇತ್ಯಾಹುಹು ಎಂಬುದಾಗಿ ಅಲ್ಲಿ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಈ ಮಂತ್ರದ ಮೂಲಕ ನಮಗೆ ಏನಪ್ಪಾ ತಿಳಿಸಿಕೊಡ್ತಾ ಇದ್ದಾರೆ ಅಂದ್ರೆ, ಅವನು ಮತ್ತೆ ಈ ಶರೀರವನ್ನ ಪಡಿಬಾರ್ದು ಅಂದ್ರೆ ಅವನೇನಾಗ್ಬೇಕು, ವಿಜ್ಞಾನವಾನ್. ಅವಿಜ್ಞಾನವಾನ್ ಆದ್ರೆ ಮತ್ತೆ ಬರ್ತಾನೆ, ವಿಜ್ಞಾನವಾನ್ ಆಗ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗ ವಿಜ್ಞಾನವಾನ್ ಆಗೋದಕ್ಕೆ ಏನ್ ಮಾಡ್ಬೇಕಂದ್ರೆ, ಮನಸ್ಸನ್ನ ಯಾವುದರ ಕಡೆಗೆ, ಇಂದ್ರಿಯಗಳನ್ನ ನಿಗ್ರಹ ಮಾಡುವುದರ ಕಡೆಗೆ. ಇಂದ್ರಿಯಾಣಿ ಹೇಳಿದ್ರಲ್ವಾ, ಮನಃ ಪ್ರಗ್ರಹ, ಆ ಕಡಿವಾಣದ ತರಹ. ಆದ್ರಿಂದ ಅದರ ಕೆಲಸ ಮಾಡದೆ ಅದೇನ್ ಮಾಡ್ಬೇಕು, ಆತ್ಮಸ್ವರೂಪದ ಕಡೆಗೆ ಸಾಗಬೇಕು. ಈಗ ಕ್ರಿಯಾಗುಣ, ಆತ್ಮಗುಣ, ಸ್ವಗುಣ ಅಥವಾ ಕ್ರಿಯಾಗುಣ ಆತ್ಮಗುಣ. ಕ್ರಿಯಾಗುಣ ಅನ್ನೋದು ಗ್ರಾಸ ಅಂದ್ರೆ ಅನ್ನದ ತುತ್ತಿನ ತರಹ. ಆತ್ಮಗುಣ ಅನ್ನೋದು ಒಳಗಡೆ ಇರುವಂತ ಅಂದ್ರೆ ಮನಬುದ್ಧಿಗಳಲ್ಲಿ ಜನ್ಮ ಜನ್ಮಗಳಿಂದ ಬಂದಿರುವ ಸಂಸ್ಕಾರಗತವಾದ ವಾಸನಾಗತವಾದ ಗುಣ. ಅದು ಅಂಬು, ನೀರಿನಂತೆ ಅದು. ಹಾಗೆ ಗ್ರಾಸ ಅಂಬು ವೃಷ್ಟಿ, ಹಿಂದೆ ಅದೇ ತಾನೇ ಹೇಳಿದ್ದು 11ನೇ ಮಂತ್ರದಲ್ಲಿ. ಆ ಗ್ರಾಸ ಅಂಬು ವೃಷ್ಟಿ ಏನ್ ಮಾಡುತ್ತೆ, ಹೇಗೆ ಶರೀರವನ್ನ ಪುಷ್ಟಿ ಮಾಡುತ್ತೆ, ಹಾಗೆ ಶರೀರಗಳನ್ನ ಪಡೆಯುವುದಕ್ಕೆ ಈ ಕ್ರಿಯಾಗುಣ ಆತ್ಮಗುಣ ಎಂಬುದು ಪ್ರಧಾನ ಕಾರಣ ಆಗುತ್ತೆ. ಆದ್ದರಿಂದ ಶರೀರ ಬೇರೆ ಬೇರೆ ಬೇಡ, ನಾನು ಮತ್ತೆ ಮತ್ತೆ ಬರೋದಿಲ್ಲ ಅಂತ ಯಾರು ಅನ್ಕೊಳ್ತಾನೆ, ಅವನು ಈ ಆತ್ಮಗುಣ ಕ್ರಿಯಾಗುಣ ಎರಡರ ಮೇಲೆ ಸಂಪೂರ್ಣ ಎಚ್ಚರವನ್ನ ಹೊಂದಬೇಕು, ಸಂಪೂರ್ಣ ನಿಯಮನವನ್ನ ಮಾಡಬೇಕು. ಅವುಗಳ ಹಾಗೆ ಮಾಡ್ಬೇಕು ಅಂದಾಗ ಏನರ್ಥ, ಇವುಗಳು ಎಡ್ಡದಿಡ್ಡಿ ಹಿಂದೆ ಇದೆ ಕಠ ಉಪನಿಷತ್ತಲ್ಲೇ ಬರುವಂತೆ ದುಷ್ಟಾಶ್ವ. ಹೇಗೆ ದುಷ್ಟ ಕುದುರೆಗಳು ಹೇಳಿದ ಮಾತು ಕೇಳದೆ ಚಲ್ಲಾಪಿಲ್ಲಿ ಹೋಗುತ್ತೆ, ಹಾಗಾಗದಂತೆ ಸದಶ್ವ ಇವ ಒಳ್ಳೆ ಕುದುರೆಗಳಂತೆ ಈ ಮನಸ್ಸು ಬುದ್ಧಿಗಳು ಹೇಳಿದ ದಾರಿಯಲ್ಲಿ ಅದು ಸಾಗುವಂತೆ ಮಾಡ್ಬೇಕು. ಹಾಗೆ ಮಾಡ್ಬೇಕು ಅಂತಾದ್ರೆ ಆಗ ಅದಕ್ಕೆ ತಪ ಬೇಕು, ಏನೇನೆಲ್ಲ ಸಾಧನಗಳು ಬೇಕಾಗತ್ತೆ ಅದನ್ನ ಹೇಳ್ತಾ, ಅವೆಲ್ಲವೂ ಕೂಡ ಏನಾಗತ್ತೆ, ಕ್ರಿಯಾಗುಣ ಅನ್ನುವುದಾಗಿ ಆಗತ್ತೆ. ಆ ರೀತಿಯಲ್ಲಿ ಆ ರೀತಿಯಾದ ಕ್ರಿಯಾಗುಣ ಆತ್ಮಗುಣ, ಇದು ನೋಡಿ, ನಾವು ಏನೇನೆಲ್ಲ ಶಮದಮಾದಿ ಸಾಧನಗಳನ್ನ ಮಾಡಿ ನಾವು ಅಂದ್ರೆ ತಪಸ್ಸಿಗೆ ಕೂತಾಗ ಸಂಕಲ್ಪ ಎಲ್ಲ ಒಳ್ಳೇದೇ ಇರುತ್ತೆ. ತಪಸ್ಸಿನಲ್ಲಿ ತಮಗೆ ಶಕ್ತಿ ಬಂದು ಒಲಿದು ಬಿಡ್ತು ಅಂತ ಅನ್ನಿಸಿದ ಮೇಲೆ ಅವ್ರಿಗೇನ್ ಅನ್ಸುತ್ತೆ, ನಾನು ಸಾಯದೆ ಇರುವ ವರ ಕೇಳ್ತೀನಿ, ಯಾರು ಸೋಲಿಸದೆ ಇರೋ ಹಾಗೆ ಕೇಳ್ತೀನಿ, ಆ ತರಹ ಪ್ರೇರಣೆಗಳು ಬಂದ್ಬಿಡುತ್ತೆ. ಅದೇ ತಪ ಅವರನ್ನ ತಪ್ಪು ದಾರಿಗೆ ಎಳೆಯುವಂತೆ ಕೂಡ ಆಗುತ್ತೆ. ಆ ರೀತಿಯಲ್ಲಿ ನಮ್ಮ ಒಂದು ಇದು ಆಗದೆ ಇರ್ಬೇಕಾದ ಅಂದ್ರೆ ತಪಾದಿಗಳು ಕೂಡ ಸನ್ಮಾರ್ಗ ಪ್ರೇರಕವಾಗಿ ಆಗುವಂತೆ ಆಗಬೇಕಾದರೆ ನಮಗೆ ಈ ಮುಂದಕ್ಕೆ ಅದೇ ದರ್ಪರೂಪದ ಆಸುರಿ ಪ್ರವೃತ್ತಿಯ ಬೀಜ ಆಗದೇ ಇರುವಂತೆ ಆಗಬೇಕಾದ್ರೆ ಏನ್ ಮಾಡ್ಬೇಕು, ನಾವು ಆ ಅಪರಹ ದುಷ್ಟ ಇದನ್ನಲ್ಲ ಅವನನ್ನ ತಿಳಿಬೇಕು, ಅವನನ್ನ ಹಿಡಿಬೇಕು. ಮತ್ತೆ ಮೊದಲೇ ಹೇಳಿದಂತೆ ಇದು ಕಠ ಉಪನಿಷತ್ತಿನ ಮಾತಿನಂತೆ ಮನಸ್ಸು ಇಂದ್ರಿಯಗಳ ನಿಗ್ರಹದ ಕಡೆಗೆ ಹೋಗದೆ ಮನಸ್ಸು ಏನ್ ಮಾಡ್ಬೇಕು, ತನ್ನ ಸ್ವಸ್ವರೂಪದ ಧ್ಯಾನದ ಕಡೆಗೆ ಹೋಗ್ಬೇಕು. ಆದ್ರಿಂದಲೇ ಗೀತೆಯಲ್ಲಿ ಕೂಡ ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನೀವ ಸರ್ವಶಃ, ಹೇಗೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಇಂದ್ರಿಯಗಳನ್ನ ಇಂದ್ರಿಯ ಅರ್ಥಗಳ ಕಡೆಗೆ ಹೋಗದಂತೆ, ಇಂದ್ರಿಯಗಳನ್ನ ಇಂದ್ರಿಯಗಳು ಅರ್ಥದ ಕಡೆಗೆ ಹೋಗದಂತೆ
ಇಂದ್ರಿಯಗಳೇನಾಗ್ಬೇಕು, ಒಳಮುಖಕ್ಕೆ ಬರ್ಬೇಕಾದ್ರೆ ಮನಸ್ಸು ಮೊದಲು ತಾನು ಒಳಮುಖ ಆಗ್ಬೇಕು. ಮನಸ್ಸು ಒಳಮುಖ ಆದ್ರೆ ಮನಸ್ತಾನೆ ಇಂದ್ರಿಯನ ನೋಡಲ್ಲಿದೆ ಹೋಗು, ನೋಡಿಲ್ಲಿದೆ, ಆ ರೀತಿ ಪ್ರೇರಣೆ ಮಾಡೋದು. ಮನಸ್ಸು ತಾನು ಒಳಗೆ ತಿರುಗುತ್ತಾ ಬಂದ್ಬಿಟ್ರೆ ಆಗ ಇಂದ್ರಿಯಗಳು ಏನಾಗುತ್ತೆ, ಮನಸ್ಸನ್ನ ಹಿಂಬಾಲಿಸಿಕೊಂಡು ಬರುತ್ತೆ. ಹೇಗೆ ಕಡಿವಾಣ ಎಳೆಯುವವನ ಒಂದು ಆಜ್ಞೆಗನುಸಾರವಾಗಿ ಕುದುರೆಗಳು ತಿರುಗುತ್ತೆ, ಹಾಗೆ. ಆದ್ರಿಂದಲೇ ಇಲ್ಲಿ ಹೇಳುವಾಗ, ಯಾವುದು ಭಗವದ್ಗೀತೆಯಲ್ಲಿ ಹೇಳುವಾಗ, ವಿಷಯ ಯಾರು ಇಂದ್ರಿಯಗಳನ್ನ ಇಂದ್ರಿಯಾರ್ಥಗಳಿಂದ ಒಳಕ್ಕೆ ಸೆಳ್ಕೊಳ್ತಾನೆ, ಕೂರ್ಮೋಂಗಾನಿ ಇವ, ಆಗ ಅವನಿಗೆ ಏನಾಗುತ್ತೆ, ಅವನ ಬುದ್ಧಿ ಪ್ರತಿಷ್ಠಿತವಾಗುತ್ತೆ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆಗ ಏನಾಗಲ್ಲ, ಅವು ವಿಷಯ ವಿನಿವರ್ತಂತೆ. ಇಂದ್ರಿಯಗಳ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳು ಕಾದು ಕಾದು ಹೊರಟೋಗುತ್ತೆ. ಆದರೆ ರಸವರ್ಜಂ, ರಸ ಮಾತ್ರ ಹೋಗಲ್ಲ. ರಸ ಅಂದ್ರೆ ಏನು, ರಾಗ. ರಾಗ ಅಂದ್ರೆ ವಿಷಯೇಶು ರಾಗ. ವಿಷಯವನ್ನ ನಾನು ಅಂದ್ರೆ ಶಬ್ದವನ್ನ ಕೇಳಬೇಕು, ರೂಪವನ್ನ ನೋಡ್ಬೇಕು, ರಸವನ್ನ ಆಸ್ವಾದಿಸಬೇಕು, ಇಂಥ ಒಂದು ಇದು ಬಿಟ್ಟು ಹೋಗಲ್ಲ. ಈ ರೀತಿ ಅಂದ್ರೆ ಈಗ ವಿಷಯಗಳು ಹೊರಟೋಗೋದು ಅನ್ನೋದು ರೋಗಿಗೂ ಹೊರಟೋಗುತ್ತೆ, ತಪಸ್ವಿಗೂ ಹೊರಟೋಗುತ್ತೆ, ಮೂರ್ಖನಿಗೂ ಹೊರಟೋಗುತ್ತೆ. ಇಂದ್ರಿಯ ಅರ್ಥವಾದ ಶಬ್ದಸ್ಪರ್ಶಗಳ ಜೊತೆ ಸೇರಿಸದೆ ಇರುವಾಗ ಹೊರಟೋಗುತ್ತೆ. ಅದಕ್ಕೆ ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಹೇಳುವಾಗ, ಮಹರ್ಷಯ ಧ್ಯಾನ ನಿರತಾಹ, ಮಹರ್ಷಿಗಳು ಧ್ಯಾನ ತಪೋಭಿಹಿ, ಧ್ಯಾನ ತಪಸ್ಸುಗಳಿಂದ ಅಭಿಕಾಮಾಹ, ಕಾಮಾಭಿಕಾಮಾಹ, ಒಂದು ಕಾಮನೆಯಿಂದ ಮತ್ತೊಂದು ಕಾಮನೆಯ ಕಡೆಗೆ ಹೋಗ್ತಾ, ಪ್ರತಿಬದ್ಧ ಮೋಹಾಹ, ಮತ್ತೆ ಮೋಹದಲ್ಲೇ ಇದ್ದಾರೆ. ಏನು ಆ ಮೋಹ, ಏನದು, ತಪಸ್ವಿಯಾದವನಿಗೂ. ಈಗ ನಾವು ಕೌಶಿಕನನ್ನ ನೋಡಿದ್ವಿ, ತಪಸ್ಸಿನಿಂದ ಒಂದು ಸಲಿ ಕಣ್ಣು ಬಿಟ್ಟ, ಕಣ್ಣು ಬಿಡೊಳಗೆ ಅವನ ಮೈ ಮೇಲೆ ಹಕ್ಕಿ ಹಿಕ್ಕೆ ಹಾಕ್ತು, ತಲೆ ಎತ್ತಿದ, ಅಂದ, ತಾನು ಸಿದ್ಧ ಅನ್ಕೊಂಡು ಬಿಟ್ಟ. ಆದರೆ ಅದಲ್ಲ. ಮತ್ತೆ ಅವನು ಗೃಹಿಣಿಯ ಮನೆಗೆ ಹೋದಾಗ ಗೃಹಿಣಿಯನ್ನ ಕೆಂಗಣ್ಣುಗಳಿಂದ ನೋಡ್ದ. ಅವಳು ಹೇಳಿದ್ಲು, ಏನಪ್ಪಾ, ಕಾಡಿನ ಹಕ್ಕಿ ನಾನಲ್ಲ. ಅಲ್ಲಿ ನೋಡಿ ಪ್ರತಿಬದ್ಧ ಮೋಹ. ಹಾಗೆ ತಪಸ್ವಿಗಳಾಗಿದ್ದರು, ರೋಗಿಯಾಗಿದ್ದರು, ಅವನಿಗೆ ಯಾವುದು ರಸವರ್ಜಂ, ರಸ ಬಿಟ್ಟು ಹೋಗಲ್ಲ. ಆದ್ದರಿಂದ ಆ ಸ್ವರಸ ಯಾವುದು, ರಸೋವಯಸಃ ಎನ್ನುವಂತೆ ಆ ಸ್ವರಂಜನ ರೂಪ ರಸ, ಆ ರಂಜನ ರೂಪವಾದ ರಸ ಯಾವುದು, ಸೂಕ್ಷ್ಮ. ಯತಿಯಾದವನೇನ್ ಮಾಡ್ತಾನೆ, ಅವನು ಆ ಪ್ರತಿಬದ್ಧ ಮೋಹದಿಂದ ಬಿಡುಗಡೆಯನ್ನ ಹೊಂದಿ ಅವನು ಪರಮಾರ್ಥ ತತ್ವದ ಕಡೆಗೆ ತನ್ನ ಗತಿಯನ್ನ ತಿರುಗಿಸ್ತಾನೆ. ಹೇಗೆ ಈಗ ನಾವು ಹೇಳಿದ್ವಲ್ಲ, ಮನಸ್ಸು ತಿರುಗಿತು, ಮನಸ್ಸಿಂದ ಬುದ್ಧಿ ತಿರುಗಿತು, ಆಗ ಇಂದ್ರಿಯಗಳು ತಾನೇ ತಿರುಗಿ ಒಳಗಡೆ ಬಂದ್ಬಿಡ್ತು. ಆದ್ರಿಂದ ಗೀತೆಯದೇ ಮಾತುಗಳು ಇವೆಲ್ಲ. ಯಹ ಸರ್ವತ್ರ ಅನಭಿಸ್ನೇಹ. ನೋಡಿ, ದೀಪ ಉರಿಬೇಕಾದ್ರೆ ಎಣ್ಣೆ ಬೇಕು, ಪದಾರ್ಥಗಳು ತಯಾರಾಗಬೇಕಾದ್ರೆ ಎಣ್ಣೆ ಬೇಕು. ಶ್ರೀರಾಮಕೃಷ್ಣರು ಕೊಡುವಂತಹ ಎಲ್ಲರಿಗೂ ಗೊತ್ತಿರುವ ಪ್ರಸಿದ್ಧ ಉದಾಹರಣೆ ಏನದು, ಹಲಸಿನ ಹಣ್ಣು ಅಂಟು ತಗಲಬಾರದು ಅಂದ್ರೆ ಎಣ್ಣೆ ಬೇಕು. ಆದರೆ ಅನಭಿಸ್ನೇಹ, ಆ ಸ್ನೇಹ ಎನ್ನುವುದನ್ನ ನಾವು ಬಿಡದೆ ಹೋದರೆ, ಅಂಟು ನಮ್ಗೆ ಅಂಟುಕೊಳ್ಳೋದು ಅಂತ ಆಗೋದಾದ್ರೆ, ತತ್ತತ್ ಪ್ರಾಪ್ಯ ಶುಭಾಶುಭಂ, ಶುಭವನ್ನ ಅಶುಭವನ್ನ ಪಡೀತಾ ಪಡೀತಾ ನ ಅಭಿನಂದತಿ ನ ದ್ವೇಷ್ಟಿ. ಯಾವಾಗ ಆ ಸ್ನೇಹಕ್ಕೆ ಅವನು ಇದು ಮಾಡ್ಕೊಳ್ಳದೆ ಇದ್ರೆ, ಅವನಿಗೆ ಬಂದಿದ್ರಿಂದ ಸಂತೋಷ ಇಲ್ಲ, ಬರ್ದೇ ಇದ್ದಿದ್ರಿಂದ ಬೇಸರ ಇಲ್ಲ, ದುಃಖ ಇಲ್ಲ, ಆಗ ಏನು ಲಾಭ? ಇವುಗಳು ಮೇಲೆ ಹೇಳಿದ್ವಲ್ಲ, ಏನದು, ಜೀವಿಗಳಲ್ಲಿರುವಂತಹ ಸಂಕಲ್ಪ, ಸ್ಪರ್ಶ, ದೃಷ್ಟಿ, ಮೋಹಗಳು ಎಳೆದು ಎಳೆದು ಒಂದು ಶರೀರದಿಂದ ಮತ್ತೊಂದು ಶರೀರದ ಹಾಗೆ ರಥ ಎಳೆದು ಬೇರೆ ಬೇರೆ ಶರೀರ ಕೊಡ್ತಾ ಇದೆಯಲ್ಲ, ವಿವಿಧ ರೂಪಗಳನ್ನ, ಅನೇಕ ದೇಹಗಳನ್ನ, ಆ ರೀತಿಯಾಗಿ ಅವನು ಎಳೆಯಲ್ಪಡಲ್ಲ. ಆದ್ದರಿಂದ ಏನ್ ಮಾಡ್ಬೇಕು, ಶರೀರ ಬೇಡ ಅನ್ನುವವನು ಈ ಅಭಿನಂದ ಮತ್ತು ದ್ವೇಷ ಇವುಗಳ ಇಲ್ಲದಂತೆ, ಅಂದ್ರೆ ರಸವರ್ಜನಾಗಿದ್ದಾನಲ್ಲ, ಈಗ ರಸವನ್ನೂ ಕೂಡ ಬಿಟ್ಟು ಬಿಡ್ಬೇಕು. ರಸ ಬಿಟ್ಟಿರ್ಲಿಲ್ಲ ಅವನನ್ನ, ಏನದು,
ಹೊರಮುಖವಾಗಿ ಇಂದ್ರಿಯಗಳು ಸುಮ್ಮನಾಗಿದ್ರು, ಒಳಮುಖವಾಗಿ ಸುಮ್ಮನಾಗಿರ್ಲಿಲ್ಲ. ಕಣ್ಣು ಮುಚ್ಚಿದ್ರು ಕೂಡ ಅವರೆಲ್ಲ ನೋಡು ಮಜಾ ಮಾಡ್ತಾ ಇದ್ದಾರೆ, ನಾನ್ ಮಾತ್ರ ಧ್ಯಾನ ಮಾಡ್ತೀನಿ ಅಂತ ಇಲ್ಲಿ ಬಂದು ಕೂತಿದ್ದೀನಿ. ಇದಕ್ಕೆ ಮತ್ತೆ ನಾವು ದೃಷ್ಟಾಂತ ನೋಡೋದಾದ್ರೆ, ಶ್ರೀರಾಮಕೃಷ್ಣ ಪರಮಹಂಸರು ಇಬ್ಬರು ಸ್ನೇಹಿತರ ಉದಾಹರಣೆ ಹೇಳ್ತಾರಲ್ಲ, ಅದರಲ್ಲಿ ಇಬ್ಬರು ಜೊತೆಯಲ್ಲಿ ಬರ್ತಿದ್ದಾರೆ. ಒಬ್ಬ ತನ್ನ ಶರೀರ ಸುಖ ಭೋಗಕ್ಕಾಗಿ ಎಲ್ಲೋ ಹೋಗ್ತಾ ಇದ್ದಾನೆ, ಮತ್ತೊಬ್ಬ ಹರಿಕಥೆಗೆ ಬರ್ತಾ ಇದ್ದಾನೆ. ಅವನು ಹರಿಕಥೆಗೆ ಬಂದು ಕೂತಿದ್ದಾನಷ್ಟೇ. ಅವನ ಮನಸ್ಸು ನೋಡು, ಅವನಾದ್ರೆ ಮಜಾ ಮಾಡ್ತಾ ಇದ್ದಾನೆ, ನಾನ್ ನೋಡಿದ್ರೆ ಹೆಡ್ಡ ಮೂಢ, ಈಗ್ಲೇ ಬೇಕಾ ನನಗೆ ಹರಿಕಥೆ ಕೇಳುವಂಥದ್ದು, ವಯಸ್ಸಾದ್ಮೇಲೆ ಆಗಲ್ವಾ? ಅವನ್ ನೋಡು ಈಗ ಭೋಗಾಭಿಲಾಷೆ ಪಡ್ಕೊಂಡು ಆನಂದವಾಗಿ ಮಜವಾಗಿದ್ದಾನೆ ಅಂತ ಅವನು ಇಲ್ಲಿ ಕುಳಿತುಕೊಂಡು ಅಲ್ಲಿಯ ಚಿಂತನೆಯನ್ನ, ಭೋಗದ ಚಿಂತನೆಯನ್ನ ಮಾಡ್ಕೊಳ್ತಾ ಇದ್ದಾಗ ಅವನಿಗೆ ಏನಾಗುತ್ತೆ, ಕೇಳ್ತಾ ಇರುವುದು ಹರಿಕಥೆಯೇ ಆಗಿದ್ರು ಅದು ಮತ್ತೆ ಶರೀರ ಪಡೆಯುವುದಕ್ಕೆ ಪ್ರೇರಕವಾಗುತ್ತೆ. ಅದೇ ನೋಡಿ, ಅವನು ಅಲ್ಲೆಲ್ಲೋ ಕೂತಿದ್ದ ಭೋಗದ ಭೂಮಿಯಲ್ಲಿ, ಆ ಭೋಗ ಭೂಮಿಯಲ್ಲಿದ್ರು ಕೂಡ ಅವನ ಮನಸ್ಸು ನೋಡಪ್ಪ, ಅವನಾದ್ರೆ ಎಷ್ಟು ಒಳ್ಳೆಯವನು, ಎಷ್ಟು ಧನ್ಯ, ಅವನು ಹರಿಕಥೆಯನ್ನ ಕೇಳ್ತಾ ಇದ್ದಾನೆ. ಹೀಗೆ ಈ ನಮ್ಮ ಒಂದು ಇಂದ್ರಿಯಗಳು ಇಂದ್ರಿಯವಾಗಿ ಉಳಿದುಕೊಳ್ಳುವುದಕ್ಕೆ ನಾವು ಇಂದ್ರಿಯ ಅಂದ್ರೆ ನಾವು ಹೇಳಿದ್ದೇವೆ ಪರಮೈಶ್ವರ್ಯ, ಇದು ಪರಮೈಶ್ವರ್ಯೆ. ಪರಮ ಐಶ್ವರ್ಯ ಯಾವುದು? ಪರಾತ್ಪರ ವಸ್ತು. ಪರಾತ್ಪರ ವಸ್ತುವಿನ ಬೆಳಕಿನಿಂದ ಇಂದ್ರಿಯಗಳು ನೋಡ್ತಾ ಇದೆ. ಆ ಪರಾತ್ಪರ ವಸ್ತುವಿನ ಬೆಳಕೆ ಇಂದ್ರಿಯಗಳು ನೋಡುವುದಕ್ಕೆ, ಕೇಳುವುದಕ್ಕೆ, ಹೇಳುವುದಕ್ಕೆ, ಹೋಗುವುದಕ್ಕೆ ಎಲ್ಲದಕ್ಕೂ ಇದೆ ಅನ್ನುವಾಗ ಆ ರಸವರ್ಜ ಅಂದ್ರೆ ರಸ, ನಂಗಿಲ್ಲ ನೋಡು ನಂಗಿಲ್ಲ ನೋಡು ಅಂತ ಕಣ್ಣು ಮುಚ್ಕೊಂಡು ಇಲ್ಲಿ ಕೂತಿದ್ರು, ಅಲ್ಲಿ ಚಿಂತೆ ಮಾಡದೆ ಇರುವಂತೆ ಮಾಡಿದಾಗ ಇಂದ್ರಿಯಗಳು ಸದಶ್ವ ಇವ, ಉತ್ತಮವಾದ ಕುದುರೆಗಳು, ಉತ್ತಮವಾದ ಪರಮೈಶ್ವರ್ಯ ದ್ಯೋತಕಗಳು, ಪರಮೈಶ್ವರ್ಯ ಪರಮಾತ್ಮನ ದರ್ಶನವನ್ನ ಮಾಡುವಂಥವು, ಮಾಡಿಸಿಕೊಡುವಂಥವಾಗುತ್ತೆ. ಇಲ್ಲದೆ ಇದ್ರೆ ಅದು ಮತ್ತೆ ಕುದುರೆಗಳು ನಮ್ಮನ್ನ ಹಳ್ಳಕ್ಕೆ ಅಥವಾ ನೀರಿಗೆ, ಕೆಸರಿಗೆ ಎಳ್ಕೊಂಡು ಹೋಗುವಂತೆ ಮತ್ತೆ ಇವು ನಮ್ಮನ್ನ ಎಳ್ಕೊಂಡು ಬರುತ್ತೆ. ಆದ್ರಿಂದಲೇ ಹೇಗೆ ಇಂದ್ರಿಯಾರ್ಥಗಳ ಒಂದು ಸಂಯೋಗದಿಂದ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಸರ್ವಶಃ ಸಂಹರತೆ. ಹಾಗಾದಾಗ ಏನಾಗುತ್ತೆ? ವಿಷಯ ವಿನಿವರ್ತಂತೆ. ಆದರೆ ನಾನ್ ನೋಡಿಲ್ಲ, ನಾನ್ ಮಾಡಿಲ್ಲ ಅನ್ನೋ ರಸ ಏನು ಕೂತಿದೆ, ಅದೂ ಕೂಡ ಸರ್ವತ್ರ ಅನಭಿಸ್ನೇಹನಾದಾಗ, ಯಾರಿಗೂ ಅವನು ಅಂಟಿಕೊಳ್ಳದೆ ಇದ್ದಾಗ, ನಾವು ನಿನ್ನೆ ನೋಡಿದಂತೆ ಸಂಘ ಸ್ಮಯ ಅಕರಣಂ, ಸಂಘ ಮತ್ತು ಸ್ಮಯ ಮಾಡದೇ ಇದ್ರೆ ಆಗ ಅವನೇನಾಗ್ತಾನೆ, ಮತ್ತೆ ಶರೀರ ಪ್ರಾಪ್ತಿಯನ್ನ ಪಡೆಯುವುದಿಲ್ಲ. ಆಗ ರಸವೂ ಕೂಡ ಪರಂ ದೃಷ್ಟ ನಿವರ್ತತೆ, ಆ ಪರವನ್ನ ನೋಡಿದಾಗ ರಸವೂ ಹೊರಟು ಹೋಗುತ್ತೆ. ಅದನ್ನೇ ಈ ಒಂದು ಮಂತ್ರದಲ್ಲಿ ಅಪರೋ ದೃಷ್ಟ, ಅವನು ಇನ್ನೊಬ್ಬ ಇದಾನಲ್ಲ, ಯಾರು ಇವುಗಳನ್ನ ಸಂಯೋಗ ಮಾಡುವವನು, ಬಿಡಿಸುವವನು ಆಗಿದಾನೋ. ನಾವು ನಿನ್ನೆ ನೋಡಿದ್ವಿ, ಏನು ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಂ ಗತಿಮಾಗತಿಂ ಎಲ್ಲ ನೋಡಿದ್ವಲ್ಲ. ಆ ಎಲ್ಲವನ್ನು ಮಾಡುವ ಆ ಪರಾತ್ಪರ ವಸ್ತುವನ್ನ ನೋಡ್ಬಿಟ್ಟ ಮೇಲೆ, ಅದನ್ನೇ ಮೊದಲು ಹೇಳಿದ್ದೇನು, ಮನಸ್ಸು ಇಂದ್ರಿಯಗಳನ್ನ ನಿಯಮನ ಮಾಡೋದು, ನಾನು ಹೆಡ್, ನಾನು ಹೇಳ್ದಂಗೆ ಇಂದ್ರಿಯಗಳು ಕೇಳಬೇಕು ಅನ್ನೋ ಬುದ್ಧಿಯನ್ನ ಬಿಟ್ಟು, ಇಂದ್ರಿಯ ತನ್ನ ಮನಸ್ಸು ತನ್ನ ಸ್ವಸ್ವರೂಪದ ಕಡೆಗೆ ತಿರುಕೊಂಡ್ರೆ ಅವಾಗ ಏನಾಯ್ತು, ಇಂದ್ರಿಯಗಳು ವಿಷಯನ್ನ ಬಿಡ್ತು, ಮನಸ್ಸು ತಾನು ಪರಂ ದೃಷ್ಟ ಅದು ಆಗತ್ತೆ. ಅದನ್ನ ಹೇಳುವಾಗಲೇ ಪತಂಜಲಿಗಳು ಕೂಡ ಇದಕ್ಕೆ 4 ವಿಧವಾದ 4 ಹಂತಗಳ ಬೆಳವಣಿಗೆಯನ್ನ ಹೇಳ್ತಾರೆ. ಅದೆಲ್ಲವೂ ಕೂಡ ಈ ಮಂತ್ರದಲ್ಲಿ ನಮಗೆ ಕಂಡು ಬರುತ್ತೆ. ಹೇಗೆ ಅಂದ್ರೆ ಅದು ಯತಮಾನ ಸಂಜ್ಞಾ. ಈ 2 ಮಂತ್ರ, ಯಾವ 2 ಮಂತ್ರ? 11 ಮತ್ತು 12ನೆಯ ಮಂತ್ರದಲ್ಲಿ ನಾವು ನೋಡಿದ ಸಂಕಲ್ಪ, ಇದು ದೃಷ್ಟಿ, ಮೋಹ, ಇವುಗಳನ್ನ ನೋಡಿದ್ವಲ್ಲ ನಾವು. ಅವುಗಳು ಮತ್ತೆ ಆತ್ಮಗುಣ, ಕ್ರಿಯಾಗುಣ, ಅವುಗಳು ಅದನ್ನ ನಾವು ಇಂದ್ರಿಯ ಮತ್ತು ಇಂದ್ರಿಯಾರ್ಥಗಳ ಸಂಯೋಗ, ಸ್ಪರ್ಶ, ಸಂಕಲ್ಪ, ಸ್ಪರ್ಶ, ದೃಷ್ಟಿ, ಮೋಹ, ಆ ಇಂದ್ರಿಯ ಮತ್ತು ಇಂದ್ರಿಯಾರ್ಥಗಳ ಸ್ಪರ್ಶ,
ಅವುಗಳಿಂದ ಬೇರ್ಪಡಿಸೋದು. ಮೇಲೆ ಹೇಳಿದ್ವಲ್ಲ, ಯದಾ ಸಂಹರತೆ ಚಾಯಂ ಗೀತೆ ವಾಕ್ಯ, ಅದು ಯತಮಾನ ಸಂಜ್ಞಾ ಅಂತ ಅನ್ನಿಸ್ಕೊಳ್ಳುತ್ತೆ. ಅದನ್ನ ಯತಮಾನ ಸಂಜ್ಞಾ. ಆದ್ರೆ ಅದನ್ನೇ ಕಠ ಉಪನಿಷತ್ತು ಹೇಳಿದೆ, ಅದನ್ನೇ ಈ 2 ಮಂತ್ರ ಹೇಳ್ತಿದೆ, ಅದನ್ನೇ ಗೀತಾಚಾರ್ಯನು ಹೇಳ್ತಿದ್ದಾನೆ. ಏನಂತ? ಇಂದ್ರಿಯಗಳನ್ನ ಇಂದ್ರಿಯ ಅರ್ಥದ ಕಡೆಗೆ ಹೋಗದಂತೆ ತಡೆಯಬೇಕು. ಅದು ಯತಮಾನ ಸಂಜ್ಞಾ. ಕುದುರೆ ವಿಷಯದ ಕಡೆ, ಅದಕ್ಕೆ ಸಾಮಾನ್ಯವಾಗಿ ನಾವು ನೋಡ್ತೇವೆ, ಕುದುರೆ ಕಣ್ಣಿಗೆ ಹೀಗೆ ಹಾಕ್ಬಿಟ್ಟಿರ್ತಾರೆ, ಅದಕ್ಕೆ ಆಚೆ ಈಚೆಗೆ ಏನು ಕಾಣಲ್ಲ, ಇಷ್ಟೇ. ಹಾಗೆ ಆ ಇಂದ್ರಿಯಗಳು ಬೇರೆ ಕಡೆಗೆ ಹೋಗದಂತೆ ಏಕಾಗ್ರವಾಗಿ, ಇದು ಕೂಡ ಶ್ರೀರಾಮಕೃಷ್ಣರು ಕೊಡುವ ಉದಾಹರಣೆಯಂತೆ 10 ಎಳೆ ದಾರವನ್ನ ಏಕಾಗ್ರ ಮಾಡಿ ಒಂದು ಸಣ್ಣ ಸೂಜಿ ಕಣ್ಣಿನ ಒಳಗೆ ಸೇರಿಸಬೇಕಾದ್ರೆ ಹೇಗೆ ಏಕಾಗ್ರ ಮಾಡಬೇಕು, ಹಾಗೆ ಅವುಗಳನ್ನ ಬೇರೆ ಬೇರೆ ಕಡೆಗೆ ಚಲ್ಲಾಪಿಲ್ಲಿಯಾಗದಂತೆ ಏಕಾಗ್ರಗೊಳಿಸುವ ದಕ್ಕೆ ಏನ್ ಮಾಡಿರೋದು, ಹೀಗ್ ಹಾಕಿರೋದು. ಅದೇನದು ಅಂತ ಕೇಳಿದ್ರೆ, ಒಳಗೆ ಸಂಹರಿಸು, ಒಳಗಡೆಗೆ ತಿರುಗು, ಆ ರೀತಿ. ಅದು ಯತಮಾನ ಸಂಜ್ಞಾ. ಹಾಗೆ ಯತಮಾನ ಸಂಜ್ಞಾ ಇರುವಾಗ ಅವಾಗ ಏನಾಗುತ್ತೆ, ವಿಷಯಗಳ ಕುರಿತು ಚಿಂತನೆಯನ್ನ ಮಾಡುವುದನ್ನ ಬಿಟ್ಟು, ವಿಷಯಗಳನ್ನ ಕುರಿತು ಚಿಂತನೆ ಮಾಡೋದಂದ್ರೆ, ಈಗ ನಾನು ಹೇಳಿದ್ದೀನಿ ನೋಡಪ್ಪ, ಇವತ್ತು ಗುರುವಾರದ ದಿವಸ ನೀನ್ ಮೌನವಾಗಿರ್ಬೇಕು, ನೀ ಯಾರ ಜೊತೆ ಮಾತಾಡಬಾರ್ದು, ನಿನ್ನ ಮನಸ್ಸಿನಲ್ಲಿ ಎಷ್ಟೇ ಭಾವನೆಗಳು, ಹಾಗೆ ಅದನ್ನ ಇವತ್ತು ಗುರುವಾರ ನಾ ಮಾತಾಡೋ ಹಾಗಿಲ್ಲ, ಅದು ತಾನೇ ಹೇಳ್ಕೊಂಡು ತಾನು ತಿರುಗುತ್ತಲ್ವಾ. ಹಾಗೆ ಧ್ಯಾಯತೋ ವಿಷಯಾನ್ ಪುಂಸಃ, ಅದು ಸದ್ವಿಷಯವಾದರೂ ಬಂಧಕಾರಿನೇ, ಅಸದ್ವಿಷಯವಾದರೂ ಬಂಧಕಾರಿನೇ. ಆ ವಿಷಯಗಳನ್ನ ಚಿಂತಿಸುವುದನ್ನ ಬಿಟ್ಟು ಏನ್ ಮಾಡ್ಬೇಕು, ಪರಾತ್ಪರ ವಸ್ತು ಪರಂ ದೃಷ್ಟ, ಅದರ ಕಡೆಗೆ ಮನಸ್ಸನ್ನ ನಿಯಮನ ಮಾಡುವಂತೆ ಮಾಡ್ತಾ ಬಂದ್ರೆ ಆಗ ಏನಾಗುತ್ತೆ, ಅದು ವ್ಯತಿರೇಕ ಸಂಜ್ಞಾ ಆಗುವಂತೆ ಆಗತ್ತೆ. ಅದರಿಂದನೇ ಈ ಇವುಗಳನ್ನ ಹೇಳುವಾಗ ವ್ಯತಿರೇಕ ಸಂಜ್ಞಾ ಅಂದಾಗ ಅಲ್ಲಿ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಬೇರೆ ಇನ್ನು ಸೆಳೆತಗಳು ಅಂದ್ರೆ ಬೇರೆ ಬೇರೆ ಆಕರ್ಷಣೆಗಳು, ರಾಗದ್ವೇಷಾದಿ ಕಲುಷಗಳು, ಅದು ಯಾವುದು ಅಲ್ಲಿ ನಿಲ್ಲೋದಕ್ಕೆ ಅವಕಾಶ ಆಗಲ್ಲ. ಯಾವಾಗ ಇಲ್ಲ, ರಾಗದ ಮೇಲೆ ರಾಗ ಬಂದು, ನೋಡು ನಾನು ಪ್ರೀತಿ, ನಾನು ನಿನ್ನನ್ನ ಎಲ್ಲವನ್ನ ಪ್ರೀತಿಸುವಂತೆ ಮಾಡ್ತೇನೆ, ನೋಡು ನಾನು ನಿನಗೆ ಇದು ಇಷ್ಟ ಅಂತ ಹಾಗೆ ಪ್ರೀತಿ ಬಂದು ಕರೆದ್ರೂ ಅವನು ಕಣ್ಣೆತ್ತಿ ನೋಡಲ್ಲ. ನಾನು ದ್ವೇಷ, ನೋಡು ನಿನಗೆ ದ್ವೇಷಿಯಾದವನ್, ಆದ್ರೂ ಕಣ್ಣೆತ್ತಿ ನೋಡಲ್ಲ. ಹಾಗೆ ರಾಗದ್ವೇಷಗಳ ಕಡೆಗೆ ಅವನು ಉದಾಸೀನನಾಗ್ಬಿಟ್ರೆ, ಪ್ರತಿಕ್ರಿಯಾ ರಹಿತನಾಗ್ಬಿಟ್ರೆ ಅದು ವ್ಯತಿರೇಕ ಸಂಜ್ಞಾ. ಇದನ್ನೆಲ್ಲ ಈ 12ನೇ ಮಂತ್ರದ ಮೂಲಕ ಹೇಳ್ತಾ ಇದ್ದಾರೆ. ನಮಗೆ ಶರೀರ ಬೇಡ ಅನ್ನೋದಾದ್ರೆ ಏನ್ ಮಾಡ್ಬೇಕು, ಮೊದಲಿಗೆ ಇಂದ್ರಿಯಾರ್ಥಗಳಿಂದ ಇಂದ್ರಿಯವನ್ನ ತಗೊಂಡ ಮೇಲೆ ರಸ ಇದೆಯಲ್ಲ, ಅಂದ್ರೆ ವಿಷಯದ ಇಂದ್ರಿಯಕ್ಕೆ ಇಂದ್ರಿಯ ವಿಷಯದ ಕಡೆಗೆ ಅದನ್ನ ನಿಲ್ಲಿಸು. ಹೇಗೆ ನಿಲ್ಲಿಸ್ತೀಯ, ರಾಗದ್ವೇಷ ಇಲ್ಲದಂತೆ ತಡೆ ಮಾಡು, ಉದಾಸೀನ ಮಾಡು. ಆಮೇಲೆ ಏನಾಗುತ್ತೆ, ಏಕೇಂದ್ರಿಯ, ಅದು ಎಲ್ಲ ವಾಸನೆಗಳನ್ನು ಕೂಡ, ಅದು ತಾನೇ ವಾಸನೆ ಅಂದ್ರೆ ಜನ್ಮಗಳಿಂದ ಪಡೆದಿರುವಂತಹ ವಾಸನೆ, ಅವೆಲ್ಲವನ್ನೂ ಕೂಡ, ಇದನ್ನ ಮತ್ತೆ ನಾವು ವಿವೇಕ ಚೂಡಾಮಣಿಯಲ್ಲಿ ಹಾಗೂ ಪಂಚದಶಿಯಲ್ಲಿ, ವಿದ್ಯಾರಣ್ಯರ ಪಂಚದಶಿಯಲ್ಲಿ ಕೂಡ ನೋಡ್ತೇವೆ. ಏನದು, ಯಾವುದು ನಮ್ಮನ್ನ ವಿಷಯವನ್ನ ಚಿಂತಿಸುವಂತೆ ಮಾಡುತ್ತೆ, ಲೋಕಾನುವರ್ತನಂ. ವಿವೇಕ ಚೂಡಾಮಣಿಯಲ್ಲಿ ಹೇಳೋದು ಲೋಕಾನುವರ್ತನಂ. ಲೋಕ ಮೆಚ್ಚಬೇಕು, ಲೋಕ ಅಯ್ಯೋ ಜನ ನನ್ನೇನ್ ಅನ್ಕೋತಾರೆ, ನಾ ಹೀಗ್ ಹೇಳಿದ್ರೆ, ನಾ ಹೀಗ್ ವೇಷ ಮಾಡ್ಕೊಂಡ್ರೆ, ನಾ ಹೀಗೆ ಇಂಥ ಕಾರಲ್ಲಿ ಹೋದ್ರೆ ಜನ ನನಗೆ ಹೀಗೆ ಲೋಕವನ್ನ ಅನುಸರಿಸೋದು ಒಂದು. ಹಾಗೆ ಇಂದ್ರಿಯಗಳ ವಿಷಯ ಇಂದ್ರಿಯ, ಅದು ಲೋಕನೇ, ಅದನ್ನ ಅನುಸರಿಸಿ ಬದುಕೋದು ಒಂದು, ಲೋಕಾನುವರ್ತನಂ. ಅದನ್ನ ತ್ಯಕ್ತ್ವ ಬಿಡಬೇಕು. ಹಾಗಾದ್ಮೇಲೆ ಏನಾಗುತ್ತೆ, ದೇಹ ಅನುವರ್ತನ ತಾನೇ ಬಿಟ್ಟು ಬಿಡುತ್ತೆ, ತ್ಯಕ್ತ್ವ ದೇಹಾನುವರ್ತನಂ. ಇನ್ನು ಶಾಸ್ತ್ರಾನುವರ್ತನಂ, ಅದಕ್ಕೋಸ್ಕರ ಈ ಮಾತು ಹೇಳಿದೆ. ಅಂದ್ರೆ ಯಾವ ಒಂದು ಇದನ್ನ ವಿಷಯವನ್ನ ಧ್ಯಾನ ಮಾಡೋದು ಬಿಡ್ಬೇಕು ಅಂದಾಗ, ಸದ್ವಸ್ತುವನ್ನ, ಒಬ್ಬ ಗುರು ಇದ್ದಾನಪ್ಪ, ನನಗೆ ಗುರು ಸನ್ಮಾರ್ಗ ತೋರಿದಾನೆ, ನಾನು ಆ ಗುರುವನ್ನ ಎಂದೆಂದೂ ಮರಿಬಾರ್ದು,
ಕೃತಜ್ಞನಾಗ್ಬಿಡ್ತೇನೆ, ನಾನು ಕೃತಜ್ಞನಾಗೇ ಇರ್ಬೇಕು ಅಂತ ನಿರಂತರ ನೀನು ಗುರುವನ್ನ ಸ್ಮರಿಸ್ತಾ ಇದ್ದು ಗುರುವಿಗೆ ಅಂಟ್ಕೊಂಡ್ರೆ ಮತ್ತೆ ಅದು ನಿನಗೆ ಬಂಧಾನೆ. ಆದ್ದರಿಂದ ಅದೇ ರೀತಿಯಾಗಿ ಶಾಸ್ತ್ರಗಳ ಜ್ಞಾನ, ಶಾಸ್ತ್ರಗಳ ಜ್ಞಾನ ಇಲ್ದಿದ್ರೆ ಅದ್ ಹೇಗಾಗುತ್ತೆ, ಶಾಸ್ತ್ರ ತಾನೇ ನಮ್ಗೆ ಮಾರ್ಗದರ್ಶಕ ಅಂತ ಶಾಸ್ತ್ರಾನುವರ್ತನಂ. ಮತ್ತೆ ಅದನ್ನೂ ಬಿಡ್ಬೇಕು, ಶಾಸ್ತ್ರಗಳನ್ನ ಅನುಸರಿಸೋದನ್ನೂ ಕೂಡ. ಆಗ ಏನಾಗುತ್ತೆ, ಸ್ವ ಅಧ್ಯಾಸ ಅಪನಯಂ ಕುರು. ನೀನು ಈಗ ಇದೆಲ್ಲ ಸೇವೆ ನಾನು ಅಂತ ನಾನು ಏನನ್ನ ತಿಳ್ಕೊಂಡಿದ್ದೇನೆ ಜೀವ, ಅದನ್ನು ಕುರಿತು ತಾನೇ ಇಲ್ಲಿ ಹೇಳ್ತಿದ್ದಾರೆ. ಆ ನಾನು ಎನ್ನುವುದು ದೂರ ಆಗೋದಕ್ಕೆ ಲೋಕಾನುವರ್ತನವನ್ನ ಬಿಡಬೇಕು. ಅದೇ ಯಾವ್ದದು ಕ್ರಿಯಾಗುಣೈಹಿ. ಮತ್ತೆ ಶಾಸ್ತ್ರಾನುವರ್ತನ ಅನ್ನುವುದು ಆತ್ಮಗುಣೈಹಿ. ಎಲ್ಲ ಸೇವೆ, ಶಬ್ದಗಳು ಬೇರೆ ಅಷ್ಟೇ. ಅದನ್ನ ಬಿಡಬೇಕು. ಅದನ್ನೇ ಗೀತಾಚಾರ್ಯ ವಿಷಜ್ಞ ಏನು ಇಂದ್ರಿಯ ಕೂರ್ಮೋಂಗಾನೀವ ಸಂಹರತೆ ಹೇಳಿ ವಿಷಯ ವಿನಿವರ್ತಂತೆ ಹೇಳಿ ಯಹ ಸರ್ವತ್ರ ಅನಭಿಸ್ನೇಹ. ಹಾಗೆ ಲೋಕವಾಸನಯ ಜಂತೋಹೋ ಶಾಸ್ತ್ರವಾಸನಯ ಪಿಚ ದೇಹವಾಸನಯ ಅದೇನ್ ಮಾಡುತ್ತೆ, ಮತ್ತೆ ನಮಗೆ ಹುಟ್ಟನ್ನ ಕೊಡುತ್ತೆ. ಅದೇ ಆ ಪರಮಾತ್ಮ ಜ್ಞಾನ ಕೊಟ್ಟು ಬಿಟ್ರೆ ಯಥಾವತ್ ನೈವ ಜಾಯತೆ, ಮತ್ತೆ ಅವನು ಹುಟ್ಟಿ ಬರೋದೇ ಇಲ್ಲ. ಹೀಗೆ ಎಲ್ಲ ಮಾತುಗಳನ್ನ ನಾವು ಬೇರೆ ಬೇರೆ ಶಾಸ್ತ್ರಗಳೇ ಆಗಿದ್ರು ಹೇಳುವುದನ್ನ ಗಮನಿಸಿಕೊಂಡು, ಅದರಿಂದ ಈಗ ನಾವು ನೋಡ್ಕೊಂಡಿದ್ದೇನು, ಆ ಏಕೇಂದ್ರಿಯ ಅನ್ನುವಂತ ಒಂದು ಇದನ್ನ ಪಡ್ಕೊಳ್ಳೋದು. ಅದೆಲ್ಲ ವಾಸನೆಗಳು ಬಿಟ್ಟು ಹೋಗ್ಬಿಟ್ಮೇಲೆ, ಶಾಸ್ತ್ರ ವಾಸನೆ ಇದೆಯಲ್ಲ ಅತ್ಯಂತ ಭಯಂಕರ ಅಂತ ಇದರಲ್ಲಿ ವಿದ್ಯಾರಣ್ಯರು ವಿವರಣೆ ಮಾಡ್ತಾರೆ ಪಂಚದಶಿಯಲ್ಲಿ. ಆದ್ರಿಂದ ಆ ಶಾಸ್ತ್ರ ವಾಸನೆ ನಮ್ಮನ್ನ ಪ್ರಾರಬ್ಧ ಇನ್ನೂ ಗಟ್ಟಿ ಮಾಡುತ್ತೆ. ಅದಕ್ಕೆ ಇಲ್ಲಿ ಹೇಳುವಾಗ ಆತ್ಮಗುಣೈಹಿ ಅಂತ ಹೇಳಿರೋದು. ಆದ್ರಿಂದ ಅದೆಲ್ಲವನ್ನ ಬಿಡಿಸಿದ್ದಾಯ್ತು. ಈಗ ವಶ ಮಾಡ್ಬೇಕಲ್ಲಪ್ಪ. ಹೇಗೆ ವಶ ಮಾಡೋದು ಅಂದ್ರೆ, ಮೇಲೆ ಹೇಳಿದ್ರಲ್ವಾ, ಈಗ ಒಂದು ಜಿಂಕೆಯನ್ನ ವಶ ಮಾಡೋದು, ಒಂದು ಆನೆಯನ್ನ ವಶ ಮಾಡೋದು, ಅದಕ್ಕೆಲ್ಲ ಒಂದು ಶಬ್ದ ಸ್ಪರ್ಶ ಇವುಗಳನ್ನೆಲ್ಲ ಕೊಟ್ಟವಲ್ವಾ. ಅದೇ ತರಹ ಈ ಇಂದ್ರಿಯಗಳಿಗೆ, ಬುದ್ಧಿಗೆ, ಮನಸ್ಸಿಗೆ ಪರಮಾತ್ಮ ತುಂಬಾ ರುಚಿ. ಎಷ್ಟು ರುಚಿ ಗೊತ್ತಾ, ಆ ರುಚಿ ಒಂದು ಸಲ ನೀ ತಿನ್ಬಿಟ್ರೆ ಇನ್ನೊಂದ್ಸಲ ನೀನು ಬೇರೆ ಬೇಕು ಅಂತ ಹೇಳೋದೇ ಇಲ್ಲ. ಪ್ಲೀಸ್ ಬಾ ಒಂದ್ಸಲಿ ನೋಡು. ಈಗೆಲ್ಲ ಟೆಂಪ್ಟ್ ಮಾಡ್ತಾರಲ್ವಾ, ನೋಡ ಹೊಸ ಹೋಟೆಲ್ ಆಗಿದೆ, ಹೊಸ ರೆಸ್ಟೋರೆಂಟ್ ಏನೇನೋ ಹೇಳ್ತಾರಲ್ಲ, ಅಲ್ಲಿ ಹಾಗಿರುತ್ತೆ ಇಲ್ಲಿ ಹೀಗಿರುತ್ತೆ. ಆ ತರಹ ಟೆಂಪ್ಟ್ ಮಾಡಿದಂತೆ ಇಲ್ಲೂ ಕೂಡ ವಶೀಕಾರ ಸಂಜ್ಞಾನಲ್ಲಿ ಯಾವ ರೀತಿ ವಶ ಮಾಡೋದಪ್ಪ ಅಂದ್ರೆ, ಆನಂದ 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 ಆನಂದ. ಅಪ್ಪ, ಆ ಆನಂದ ನೀನು ಒಂದು ಸಲಿ ಅನುಭವಿಸ್ಬಿಟ್ರೆ ಮತ್ತೆ ನಿನಗೆ ಈ ಹೊರಗಿನ ಇದೇ ಇಲ್ಲ. ಆ ಆನಂದದಿಂದ ನೀನು ಆಚೆ ಬರೋದೇ ಇಲ್ಲ. ಅಂತ ಒಂದು ಆನಂದ. ಹೇಗೆ ಶ್ರೀರಾಮಕೃಷ್ಣರು ಕೊಡುವ ದೃಷ್ಟಾಂತ ಉಪ್ಪಿನ ಗೊಂಬೆ. ಅದು ಹೋಯ್ತು, ಆಳ ನೋಡ್ತೀನಿ, ಹೇಳ್ತೀನಿ, ವಿಸ್ತಾರ ಎಲ್ಲಿದೆ, ತಾನೇ ಇಲ್ಲ. ಆ ರೀತಿ ಆ ಇಂದ್ರಿಯ, ಮನಸ್ಸು, ಬುದ್ಧಿ, ಅಂತಃಕರಣ ಎಲ್ಲವನ್ನ ಆನಂದ ಅಂತ ಆ ಆನಂದವನ್ನ ತೋರಿಸಿ ತೋರಿಸಿ ನಿರತಿಶಯ ಆನಂದದ ಸಾಸ್ವಾದದ ಒಂದು ಇದನ್ನ ಹೇಳಿ ಅದನ್ನ ಕರ್ಕೊಂಡು ಹೋಗೋದಿದೆಯಲ್ಲ, ಅದು ವಶೀಕಾರ ಸಂಜ್ಞಾ. ಹಾಗೆ ಪರಮ ವೈರಾಗ್ಯ ಜ್ಞಾನನಿಷ್ಠ ಆಗುವಂತೆ ಮಾಡುವುದಕ್ಕೆ ಸಹಾಯ ಮಾಡುವಂಥದ್ದು ಯಾವುದಿದೆಯೋ ಅದು ಅಪರಹ ದೃಷ್ಟ ಎನ್ನುವುದಾಗಿ ಕೂಡ ಇದಕ್ಕೆ ಭಾಷ್ಯವನ್ನ ನಾವು ಮಾಡಿಕೊಳ್ಳಬಹುದು. ಅಂದ್ರೆ ಇದೆಲ್ಲ ಶಾಸ್ತ್ರಾಧಾರದ ಮೇಲೆ ತಿಳ್ಕೊಳ್ಳಬಹುದು. ಒಟ್ಟು ಈಗ 11 ಮತ್ತು 12ನೆಯ ಮಂತ್ರಗಳ ಸಾರದಿಂದ ನಾವು ತಿಳ್ಕೊಂಡಿದ್ದೇನಪ್ಪಾ ಅಂದ್ರೆ, ಪ್ರತಿಯೊಂದು ಶರೀರವನ್ನ ಹೊಂದೋದಕ್ಕೆ, ಆ ಶರೀರಗಳ ಒಳಗೆ ಒಬ್ಬ ಪ್ರವೇಶ ಮಾಡೋದಕ್ಕೆ, ಎರಡು ಸೈಮಲ್ಟೇನಿಯಸ್ ಅಂದ್ರೆ ಶರೀರ ಪ್ರವೇಶಕ್ಕೆ, ಶರೀರ ರೂಪಕ್ಕೆ ಎರಡಕ್ಕೂ ಯಾವುದು ಕಾರಣ? ಸಂಕಲ್ಪ, ಸ್ಪರ್ಶ, ದೃಷ್ಟಿ, ಮೋಹ, ಜೊತೆಯಲ್ಲಿ ಸ್ವಗುಣ, ಕ್ರಿಯಾಗುಣ, ಆತ್ಮಗುಣ. ಇವುಗಳನ್ನ ಒಂದರ ಜೊತೆ ಹೊಂದಿಸಿ ಕೊಡುವಂತ ಆ ಪರಾತ್ಪರ ವಸ್ತುವನ್ನ ಮರೆತ ಕಾರಣ ಮತ್ತೆ ಶರೀರಗಳನ್ನ ಪಡೀತಾ ಬರುವಂತದ್ದಾಗುತ್ತೆ.
ಆದ್ದರಿಂದ ನಾವೇನ್ ಮಾಡ್ಬೇಕು, ಯಾರು ಇದನ್ನೆಲ್ಲ ಜೋಡಿಸ್ತಾ ಇದ್ದಾನೆ, ಯಾರು ಈ ಸತ್ವರಜ ತಮಸ್ಸಿಗೆ ಮೂಲನಾಗಿದ್ದಾನೆ, ಯಾರಿಂದ ಇದೆಲ್ಲವೂ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದೆ, ಯಾರಿಂದ ಈ ವಿಷಯಗಳೆಲ್ಲ ಲೋಕದಲ್ಲಿ ಉತ್ಪನ್ನ ಆಗಿದೆ, ಯಾರು ಕಣ್ಣನ್ನ ರೂಪದ ಜೊತೆಯಲ್ಲಿ, ಕಿವಿಯನ್ನ ಶಬ್ದದ ಜೊತೆಯಲ್ಲಿ ಸೇರಿಸಿದ್ದಾನೆ, ಯಾರು ಇದನ್ನೆಲ್ಲ ಮಾಡುವುದರ ಮೂಲಕ ಪುಣ್ಯ ಕಾರ್ಯವನ್ನೋ ಪಾಪ ಕಾರ್ಯವನ್ನೋ ಮಾಡುವುದಕ್ಕೆ ಪ್ರೇರಕವಾದ ಮನಬುದ್ಧಿಗಳ ಒಂದು ಸಂಯೋಜನೆಯನ್ನ ಇಂದ್ರಿಯಗಳ ಜೊತೆಯಲ್ಲಿ ಮಾಡ್ತಾ ಇದ್ದಾನೆ. ಹೀಗೆ ಆ ಯಾರು 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 ಅವನನ್ನ, ಅದಕ್ಕೆ ಪರಂ ದೃಷ್ಟ ಎಲ್ಲ ರಸೋಪಿ ನಿವರ್ತತೆ. ಆದ್ರಿಂದಲೇ ಬೇರೆ ಉಪನಿಷತ್ತುಗಳಲ್ಲಿ, ಮುಂಡಕ ಉಪನಿಷತ್ತುಗಳಲ್ಲಿ ನೋಡುವಾಗ ತಸ್ಮಿನ್ ದೃಷ್ಟೇ ಪರಾವರೇ, ಆ ಪರಕ್ಕೆ ಪರವಾದದ್ದನ್ನ ನೋಡಿದ ಮೇಲೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ, ಅವೆಲ್ಲ ತನ್ನಿಂದ ತಾನೇ ಆಗಿ ಆನಂದಮಯ. ಯಾವ ಒಂದು ಇದು ಪರದೆಗಳಿತ್ತೋ, ಯಾವ ಒಂದು ಕೋಶಗಳ ಬಾಧೆಗಳಿತ್ತೋ, ಅಡಚಣೆಗಳಿತ್ತೋ, ಆತಂಕಗಳಿತ್ತೋ, ಎಲ್ಲ ನಿವಾರಣೆ ನಿವಾರಣೆ ನಿವಾರಣೆ. ಈಗ ಬಿಂದು ಬಿಂದು ಹನಿ ತಾನು ಇಂಥ ಕೆರೆ ಅಂಥ ನದಿ ಹೇಳ್ಕೊಂಡು ಸಮುದ್ರದೊಳಗೆ ಸೇರಿದ ಮೇಲೆ ಯಾರು ಅಲ್ಲ ಅನ್ನುವಂಥ ಒಂದೇ ರೂಪ ಆಗ್ಬಿಡ್ತಲ್ಲ, ಅಂಥ ನೆಲೆಯನ್ನ ಹೊಂದೋದಕ್ಕೆ ಆಗತ್ತೆ ಅನ್ನುವುದನ್ನ ಈ ಎರಡು ಮಂತ್ರಗಳ ಮೂಲಕ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಎರಡು ಮಂತ್ರಗಳ ಮೂಲಕ ತಿಳಿಸಿ ಹೇಳ್ತಾ, ಯಾರು ಅಪರೋ ದೃಷ್ಟ ಅಂತ ಹೇಳಿದ್ರಲ್ವಾ, ಅವನು ಯಾರು ಅನ್ನುವುದನ್ನ ಈಗ 13ನೇ ಮಂತ್ರ ತಿಳಿಸುತ್ತೆ. ಆದ್ರಿಂದಲೇ ನಾವು ಈ ಈ 10 ಇಂದ್ರಿಯಗಳು, ಆ 10 ಇಂದ್ರಿಯಗಳ ವಿಷಯಗಳೇ ಗ್ರಾಸ, ಅವುಗಳನ್ನ ತಂದು ತಂದು ತುಂಬುವಂತ, ಅದಕ್ಕೆ ಪ್ರೇರಣೆ ಕೊಡುವಂತ ಆತ್ಮಗುಣಗಳು, ಅದು ಅಂಬು, ಆ ಗ್ರಾಸ ಅಂಬು ವೃಷ್ಟಿಯಿಂದ ನಾವು ದೂರ ಆಗ್ಬೇಕು. ಆಗ ನಾವು ಇದರಿಂದ ಹೊರಬರುವುದಕ್ಕಾಗತ್ತೆ ಅನ್ನುವುದನ್ನ ನೆನಪು ಮಾಡಿಕೊಂಡು ಈಗ ಮುಂದಿನ ಮಂತ್ರ ಅನಾದ್ಯಂತಂ. ಅನಾದ್ಯಂತಂ ಕಲಿಲಸ್ಯ ಮಧ್ಯೆ ವಿಶ್ವಸ್ಯ ಸ್ರಷ್ಟಾರಂ ಅನೇಕ ರೂಪಂ ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವ ಪಾಶೈಃ. ಇದು ಈಗಾಗಲೇ ಬಂದಿದೆ ನಮಗೆ, 2 ರೂಪದಲ್ಲಿ ಬಂದಿದೆ. 4ನೇ ಅಧ್ಯಾಯದಲ್ಲಿ ಕೂಡ ಸೂಕ್ಷ್ಮಾತಿ ಸೂಕ್ಷ್ಮಂ ಕಲಿಲಸ್ಯ ಮಧ್ಯೆ ಅಂತ ಅಲ್ಲಿ ಬಂದಿದೆ. ಇಲ್ಲಿ ಅನಾದ್ಯನಂತಂ ಕಲಿಲಸ್ಯ ಮಧ್ಯೆ ಅಂತ ಇದೆ. ವಿಶ್ವಸ್ಯ ಸ್ರಷ್ಟಾರಂ ಅನೇಕ ರೂಪಂ ಅಲ್ಲೂ ಇದೆ. ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ ಜ್ಞಾತ್ವಾ, ಇಲ್ಲಿ ದೇವಂ ಮುಚ್ಯತೆ ಸರ್ವಪಾಶೈಃ ಇದೆ, ಅಲ್ಲಿ ಶಾಂತಿ ಅತ್ಯಂತ ಮೇತಿ ಅಂತ ಇದೆ. ಆದ್ರಿಂದ ಇದು ನಮಗೆ ಈಗಾಗಲೇ ಬಂದಿರುವಂಥದ್ದು. ಅದೇ ಇದ್ರೊಳಗೆ ಮುಂದೆ ಅಂದ್ರೆ 4ನೇ ಅಧ್ಯಾಯದಲ್ಲಿ ಘೃತಾತ್ ಪರಂ ಮಂಡಂ ಅತೀವ ಸೂಕ್ಷ್ಮಂ, ಹಾಗೆ ಅಂದ್ರೆ ಹಾಲಿನ ಒಳಗಡೆ ಅಡಗಿರುವ ಆ ಸೂಕ್ಷ್ಮಾತಿ ಸೂಕ್ಷ್ಮವಾದ ತುಪ್ಪ, ಅದರಂತೆ ಜ್ಞಾತ್ವಾ ಶಿವಂ ಸರ್ವಭೂತೇಷು ಗೂಢಂ. ಎಲ್ಲ ಈಗ ಅದನ್ನೇ ನಾವಿಷ್ಟೊತ್ತು ಹೇಳಿದ್ದು, ಯಾವುದು ವಿಷಯಗಳು, ವಿಷಯಗಳ ಒಳಗೆಲ್ಲ ಗೂಢನಾಗಿದ್ದಾನೆ. ಯಾರು ಇದನ್ನೆಲ್ಲ ನಿರ್ಮಾಣ ಮಾಡಿ ಪ್ರತಿ ಶಬ್ದಗಳ ರೂಪದಲ್ಲಿ, ಪ್ರತಿ ರೂಪದ ರೂಪದಲ್ಲಿ, ಪ್ರತಿ ರಸದ ರೂಪದಲ್ಲಿ, ಪ್ರತಿ ಸ್ಪರ್ಶ ರೂಪದಲ್ಲಿ ಯಾರು ಗೂಢನಾಗಿದ್ದಾನೋ, ಒಳಗಡೆ ಅಡಗಿದ್ದಾನೋ, ಅವನು ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ, ಅವನು ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈಃ. ಅದನ್ನೇ ಇಲ್ಲಿ 2 ಮಂತ್ರಗಳನ್ನ ಸಮನ್ವಯ ಮಾಡಿಕೊಂಡು ಹೇಳಿದ್ದಾರೆ. ಈಗ ಯಾರನ್ನ ನೋಡಿದರೆ ಪರಂ ದೃಷ್ಟ ನಿವರ್ತತೆ ಇದೆಯಲ್ಲ, ರಸವೂ ಕೂಡ, ರಸ ಅಂದ್ರೆ ರಾಗವನ್ನ ಹೊಂದುವುದು, ದ್ವೇಷವನ್ನ ಹೊಂದುವುದು, ರಾಗದ್ವೇಷವನ್ನ ಉದಾಸೀನ ಮಾಡೋದು, ರಾಗದ್ವೇಷದ ಕಡೆಗೆ ಸಾಗದೇ ಇರುವುದು. ಹಾಗೆ ಆ ರಸದ ಕಡೆಗೆ ನಮ್ಮ ಮನಸ್ಸು ತಿರುಗದೆ ಇರ್ಬೇಕಾದ್ರೆ ನಾವು ಯಾರನ್ನು ಹಿಡ್ಕೋಬೇಕು? ಪರಂ. ಆ ಪರ ಯಾರು ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಅನಾದಿ ಅನಂತಂ, ಯಾರು ಆದಿ ಮತ್ತು ಅಂತ್ಯವಿಲ್ಲದವನು.
ಮತ್ತೆ ಕಲಿಲಸ್ಯ ಮಧ್ಯೆ, ಕಲಿಲಸ್ಯ ಅಂದ್ರೆ ಗಹನವಾದ ಈ ಅಂದ್ರೆ ಪ್ರಪಂಚ ಎಲ್ಲ ಭ್ರಮೆಗೆ ಒಳಗಾಗುವಂತೆ ಇರುವಂತದ್ದು. ನಾವು ಯಾವುದನ್ನೋ ಸುಖ ಅನ್ಕೊಂಡಿರ್ತೀವಿ, ಅನುಕ್ಷಣದಲ್ಲಿ ಅದು ದುಃಖವಾಗಿ ನಮಗೆ ಗಾಢ ದುಃಖವನ್ನ ಕೊಟ್ಟು ಬಿಡುತ್ತೆ. ಹೀಗೆ ಈ ಭ್ರಮೆಯನ್ನುಂಟು ಮಾಡುವಂತಹ ಸುಖ ದುಃಖ, ರಾಗದ್ವೇಷ, ಕೋಪತಾಪ, ಲಾಭ ನಷ್ಟ, ಜಯಾಪಜಯ, ಈ ಎಲ್ಲ ದ್ವಂದ್ವಗಳ ಮಧ್ಯದ ಒಳಗಡೆ ವಿಶ್ವಸ್ಯ ಸ್ರಷ್ಟಾರಂ, ವಿಶ್ವವನ್ನ ನಿರ್ಮಾಣ ಮಾಡುವಂತ ಅನೇಕ ರೂಪಂ, ಅವನಿಗೆ ಯಾವ ರೂಪ ಇಲ್ಲ ನಿಜ, ಆದರೆ ಅವನೇ ಎಲ್ಲಾ ರೂಪಗಳನ್ನ ತಳೆಯುವವನಾಗಿ ಅವನು ವಿಶ್ವಕ್ಕೆ ಒಬ್ಬನೇ. ಅವನು ಎಲ್ಲವನ್ನ ಸುತ್ತುಗಟ್ಟಿದ್ದಾನೆ, ಎಲ್ಲದರ ಒಳಗೆ ಹೊರಗೆ ಮೇಲೆ ಆಚೆ ಈಚೆ ಎಲ್ಲೆಲ್ಲೂ ತುಂಬಿಕೊಂಡಿದ್ದಾನೆ. ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ ಜ್ಞಾತ್ವಾ ದೇವಂ ಸರ್ವಪಾಶೈಹಿ ಮುಚ್ಯತೆ. ನಿಮಗೆ ಶರೀರ ಬೇಡ ಅನ್ನೋದಾದ್ರೆ, ಶರೀರದ ಬಗ್ಗೆ ಮೋಹ ಇಲ್ಲ ಅನ್ನೋದಾದ್ರೆ, ಅಥವಾ ಮೋಹ ಬೇಡ ಅನ್ನೋದಾದ್ರೆ, ಶರೀರದ ಮೋಹವನ್ನ ಕಳಿಸ್ಕೊಳ್ಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕಪ್ಪ? ಆ ಪರಾತ್ಪರ ವಸ್ತುವನ್ನ ಅರಿ, ಆ ಪರಾತ್ಪರ ವಸ್ತುವನ್ನ ಹಿಡಿದುಕೋ. ಅವನು ಹೇಗಿದ್ದಾನೆ, ಎಲ್ಲಿದ್ದಾನೆ? ಅವನು ಆದಿ ಅಂತ್ಯ ಇಲ್ಲದೆ ಇರುವವನು, ಈ ಪ್ರಪಂಚದಲ್ಲಿ ಎಲ್ಲಾ ಕಡೆಯಲ್ಲಿ ಇದ್ದಾನೆ. ಕಲಿಲಸ್ಯ ಮಧ್ಯೆ, ಸುಖ ದುಃಖ, ಲಾಭ ನಷ್ಟ, ಜಯಾಪಜಯ, ಮಾನಾಪ, ಈ ಎಲ್ಲ ಗೋಜಲುಗಳು, ದ್ವಂದ್ವಗಳ ಆ ಎಲ್ಲ ಕಲಿಲದ ಮಧ್ಯದಲ್ಲಿ ಅವನು ಇದ್ದಾನೆ. ಮತ್ತೆ ಅವನೇ ಈ ಎಲ್ಲಕ್ಕೆ ಸೃಷ್ಟಿಕರ್ತನು ಕೂಡ ಆಗಿದ್ದಾನೆ. ಅವನೇ ಈ ಎಲ್ಲಾ ರೂಪವನ್ನು ತಳೆಯುವ ಅನೇಕ ರೂಪಧಾರಿಯೂ ಕೂಡ ಆಗಿದ್ದಾನೆ. ಅಂಥ ವಿಶ್ವಸ್ಯ ಪರಿವೇಷ್ಟಿತಾರಂ, ವಿಶ್ವವನ್ನೆಲ್ಲ ಸುತ್ತುಗಟ್ಟಿರುವ ಏಕಂ ದೇವಂ ಜ್ಞಾತ್ವ, ಒಬ್ಬನೇ ದೇವ. ಅದನ್ನ ನೀನು ಏನು ಬೇಕಾದ್ರೂ ಹೆಸರಿಂದ ಕರ್ಕೊ. ಆದ್ರಿಂದಲೇ ತ್ವಂ ಯಜ್ಞಸ್ತ್ವಂ ವಷಟ್ಕಾರಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಬ್ರಹ್ಮತ್ವಂ ಪ್ರಜಾಪತಿ ಅಂತ ಏನು ಬೇಕೋ, ಏನು ಹೆಸರಿಂದ ಬೇಕಾದ್ರೂ ಕರ್ಕೊ, ಅವನು ಒಬ್ಬನೇ. ಅವನನ್ನ ದೇವಂ ಜ್ಞಾತ್ವ, ಆ ದೇವನನ್ನ ತಿಳಿದುಕೊಂಡೆ ಅಂದ್ರೆ ಸರ್ವ ಪಾಶೈಹಿ ಮುಚ್ಯತೆ, ಎಲ್ಲ ಪಾಶಗಳಿಂದ ಬಿಡುಗಡೆಯನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ನಾವು ಈಗ ಯಾವ ಸಂಕಲ್ಪದಿಂದ ಸ್ಪರ್ಶ, ಸ್ಪರ್ಶದಿಂದ ದೃಷ್ಟಿ ಮೋಹ, ಆ ಸ್ಪರ್ಶ ಅನ್ನೋದೇ ಭೋಗಾಪೇಕ್ಷೆ. ಆ ಭೋಗಾಪೇಕ್ಷೆ ನಮ್ಮನ್ನ ಎಳೆದು ಶರೀರಗಳಿಗೆ ಕರ್ಕೊಂಡು ಹೋಗುತ್ತಲ್ಲ, ಅದಾಗದೇ ಇರುವಂತೆ ಮಾಡುವುದಕ್ಕೆ ಆ ಪರಾತ್ಪರ ವಸ್ತುವಿನ ಸಂಪರ್ಕವನ್ನ, ಸಂಬಂಧವನ್ನ ಹೊಂದಪ್ಪ, ಅದನ್ನ ಆಶ್ರಯಿಸು ಎಂಬುದಾಗಿ ಈ ಮಂತ್ರದ ಮೂಲಕ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ನಮಗೆ ಮುಂಚಿಂದ ಗೊತ್ತಿರುವ ವಿಷಯ ಆಗಿರೋದ್ರಿಂದ ವಿಶೇಷವಾದ ಇದು ನಮ್ಗೆ ಏನು ಕಾಣುವುದಿಲ್ಲ. ಮುಂದಿನ ಮಂತ್ರವನ್ನು ನೋಡ್ಬೋದಾ? ಐದು ನಿಮಿಷ ಇದೆ ಮೇಡಮ್. 10 ಗಂಟೆಗೆ 10 ಗಂಟೆಗೆ 5 ನಿಮಿಷ ಇದೆ. ಸರಿ ಸರ್, ಹಾಗಾದ್ರೆ ಇದು ಹೇಳ್ಬಿಡ್ಲಾ? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಯಾರಿಗೆ ಕನ್ಫ್ಯೂಷನ್ ಏನಾಗಿಲ್ಲ ತಾನೆ?
ಹರಿಯೋ ಮಾರಿಯ ಅದೇ ಅರ್ಥ ಆಯ್ತು, ಈಗ ಚೆನ್ನಾಗಿ ಅರ್ಥ ಆಯ್ತು ಹರಿಯ. ಸರಿ. ನೀವ್ ಹೇಳಿದ್ದು ಅದೇ, ಯಾವುದಕ್ಕೂ ನಾವು ಆಗ್ಬಾರ್ದು. ಅದೇ ದೇವ್ರನ್ನೊಬ್ಬನ್ನ ಪೂರ್ತಿ ಶರಣಾಗತ, ನೀನೇ ನಮ್ಮನ್ನ ರಕ್ಷಿಸು ಅಂತ ಹೇಳ್ಬೇಕು ಅಲ್ವೇ? ಅಷ್ಟೇ, ಶರಣಾಗತ ರಕ್ಷೆ. ಎಲ್ಲಾ ಉಪನಿಷತ್ತುಗಳದು ಅದು ತಂದು ತೋರಿಸ್ದೆ ಅಷ್ಟೇ. ಅದ್ ಸರಿ. ಎಲ್ಲಾತ್ರಲ್ಲೂ ಹಂಗೆ ಭಗವದ್ಗೀತೆಲೂ ಅಷ್ಟೇ, ಎಲ್ಲಾತ್ರಲ್ಲೂ ಹಾಗೆ ತಾನೆ. ಹೌದು. ಆಯ್ತು ಹರಿಯ, ತುಂಬಾ ಸಂತೋಷ. ಹರಿ ಓಂ. ಹರಿ ಓಂ. ಬಹು ಧನ್ಯವಾದ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಅಮ್ಮ, ಇದು ದುರ್ಗಾ ಸಪ್ತಶತಿ ಕಲಿತಾ ಇದ್ದೀನಿ. ಇದು ಅದ್ರಲ್ಲಿ ಇದೇ ಇದ್ರಲ್ಲೇ ಬಂತು, ಒಂದು 11ನೇ ಅಧ್ಯಾಯದ ಶ್ಲೋಕ. ವಿಶ್ವೇಶ್ವರಿ ತ್ವಂ ಪರಿಪಾಸಿ ವಿಶ್ವಂ, ಇದೇ ಅರ್ಥ ಬರತ್ತಲ್ವಮ್ಮ? ವಿಶ್ವಾತ್ಮಿಕ ಧಾರಯಸೀಹ ವಿಶ್ವಂ, ವಿಶ್ವೇಶ ವಂದ್ಯ ಭವತಿ ಭವಂತಿ, ವಿಶ್ವಾಶ್ರಯೇ ತ್ವಯಿ ಭಕ್ತಿ ನಮ್ರಾಹ. ಸ್ವಲ್ಪ ಇದು ಹೇಳತ್ತಲ್ವಾ? ನೀವ್ ಹೇಳ್ತಾ ಇದ್ದಾಗ ಸಡನ್ ಆಗಿ ಅದು ನೆನಪಿಗೆ ಬಂತು, ಅದಕ್ಕೆ ಬುಕ್ ತೆಗೆದು ನೋಡಿದೆ. ಅದು ತುಂಬಾ ಗಹನ ರಾತ್ರಿ ಸೂಕ್ತ ಇದೆಯಲ್ಲ, ಅದು ತುಂಬಾ ಇದೆ, ಬ್ರಹ್ಮೋಕ್ತ ರಾತ್ರಿ. ಅದು ಗಹನವಾಗಿದೆ ಅದು. ಹೌದು ಅಮ್ಮ, ಹೌದು. ಎಲ್ಲ ಒಂದೇ ಹೇಳುತ್ತೆ. ನಾವು ಎಲ್ಲತನ್ನು ಎಳೆದೆಳೆದು ತಂದಾಗ ಗೋಜಲ್ ಅನ್ನಿಸ್ಬೋದು, ಆದ್ರೆ ವಿಷಯ ಒಂದೇನೆ. ಇಲ್ಲ, ನೀವ್ ಅದು ಕೋಟ್ ಮಾಡೋದ್ರಿಂದ ಒಂದೇನಂದ್ರೆ ಎಲ್ಲಾದ್ರದ್ದು ಕೇಳಿರ್ತೀವಿ, ಹೀಗೆ ಸ್ವಲ್ಪ ಸ್ವಲ್ಪ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಓದಿರೋದು ನೆನಪು ಮಾಡ್ಕೊಟ್ಟಂಗ, ನಿಜವಾಗ್ಲೂಮ್ಮ. ಕೇಳಿರೋದು ನೆನಪಾಗುತ್ತಲ್ವಾ? ಹೌದು. ಕನೆಕ್ಟೆಡ್ ಇನ್ಯಾವ್ದಾದ್ರು ನೆನಪಾಗೋದಿದ್ರು ಆಗ್ಲಿ ಎಸ್, ಹೌದಮ್ಮ. ಚೆನ್ನಾಗಿತ್ತಮ್ಮ, ಧನ್ಯವಾದಗಳು. ಅಷ್ಟೇ, ಹೇಗಾದ್ರೂ ವಿಷಯ ಚಿತ್ರ ಮನಸ್ಸೊಳಗೆ ಬಟ್ ಗಟ್ಟಿಯಾಗಿ ಕೂತ್ಕೋಬೇಕು. ಈ ಭೌತಿಕವಾದ ವಿಷಯ ಮುದ್ರೆ ಕೂತ್ ಬಿಟ್ಟಿರೋದ್ರಿಂದ ಮುದ್ರೆ ಕೂತ್ಕೊಳಕ್ ಕೊಡಲ್ಲಿ, ಇದು ಭದ್ರವಾಗಿ ಕೂತ್ಕೊಳಕ್ಕೋಸ್ಕರ ಇಷ್ಟೆಲ್ಲ. ಹೌದು. ಇಲ್ಲ, ನೀವ್ ಕಥಾ ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ಪಾಠಗಳು ಮಾಡಿರೋದು ನೀವ್ ಹೇಳ್ದಂಗ ಅದು ಒಂಥರ ರೀಕ್ಯಾಪ್ ಆದಂಗೆ ನಮ್ಗೆ. ಮತ್ತೆ ಹೌದು ಅಲ್ಲ, ಉಪನಿಷತ್ ಅದನ್ನೇ ಹೇಳಿತ್ತು, ಇಲ್ಲೂ ಇದು ಅದನ್ನೇ ಹೇಳ್ತಾ ಇದೆ ಅಂತ ಹೇಳಿ. ಭಾಷೆ ಬೇರೆ. ಹೌದಮ್ಮ. ಧನ್ಯವಾದಗಳುಮ್ಮ, ತುಂಬಾ ಚೆನ್ನಾಗಿತ್ತು. ಆಯ್ತು, ಮುಂದುವರ ನೋಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಈಗ ನೆಗಡಿ ಕಡಿಮೆ ಆಗಿದೆಯಾ ಮೇಡಮ್? ಸುಮಾರೇ ಕಡಿಮೆ ಆಗಿದೆ. ಆರೋಗ್ಯವಾಗಿದ್ದೀರಾ ಹಂಗಾದ್ರೆ? ತೊಂದರೆ ಇಲ್ಲ ಸರ್. ಮತ್ತೆ ಮುಂದಿನ ವಾರ. ಆಯ್ತು, ನಮಸ್ತೆ ಮೇಡಮ್. ಮತ್ತೆ ಇವ್ರೆ, ನಾಳೆ ಇದ್ರದ್ದು ಹೇಳಿ ಸರ್. ಅಲ್ಲಿ 2 ಸೆಷನ್ ಇದೆಯಲ್ಲ, 2 ಸೆಷನ್ ಬೇರೆ ಬೇರೆ ರಿಜಿಸ್ಟರ್ ಮಾಡ್ಬೇಕು? ಒಂದರ ಮಾಡಿದ್ರೆ 2ಕ್ಕೂ ಆಗುತ್ತಾ? ಒಂದೇ 2ಕ್ಕೂ ಆಗುತ್ತೆ ಅನ್ಸುತ್ತೆ ಸರ್. ಯಾಕೆಂದ್ರೆ ಬರೀ ಓನ್ಲಿ ಫಸ್ಟ್ ಸೆಷನ್ ತೋರಿಸ್ತಾ ಇದಾರೆ. ಇದ್ರನ್ನಲ್ಲ, ವಾಟ್ಸ್ಆಪ್ ಗ್ರೂಪ್ ಅಲ್ಲ? ಅದೇ ಅವ್ರದ್ದು ಇದೆಯಲ್ಲ, ರಾಮ್ ಬ್ರಹ್ಮಾಸ್ಮಿ ಗ್ರೂಪ್. ಬಟ್ ಈ ನಾಳೆ 1.5 hours ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಇವರು ಸ್ವಾಮೀಜಿ. ಅಷ್ಟೇನೆ ಅನ್ಸುತ್ತೆ ಸರ್, ಯಾಕೆಂದ್ರೆ ಹಿಂದೆ 3 ಗಂಟೆ ಹೊತ್ತು ಮಾತಾಡಿದ್ದಾರೆ 3 ಕ್ಲಾಸ್ನಲ್ಲಿ. ಅದೇ ಅದು ಸ್ಪ್ಲಿಟ್ ಆಗತ್ತೆ ಅನ್ಸುತ್ತೆ, ಮಧ್ಯ ಮತ್ತೆ ಇದ್ ಮಾಡ್ತಾರೇನೋ. ಇಲ್ಲ, ಅವರು ಇಲ್ಲ 9:30 to 11. ಅಷ್ಟೇನೆ ಇದೆ ಅಲ್ವಾ ಈ ಸಲ? ನಾನು ನೆಕ್ಸ್ಟ್ ಸೆಷನ್ ಇನ್ನೊಬ್ರು ಯಾರು ಇದಾರಲ್ಲ, ಬೇರೆ ಯಾರು ತಗೋತಾ ಇದಾರೆ. ಹೌದು ಸರ್, ಕರೆಕ್ಟ್. ಹಿಂದೆ ಮಾತಾಡಿರೋದು ಇದೆಯಲ್ಲ ಅದು.
ಅದನ್ನ ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಮಾಡಿದೀರಾ? ಇಲ್ಲದ್ದು ಓ 3 ಅವರ್ಸ್ನಲ್ಲಿ ಫುಲ್ ಕವರ್ ಮಾಡ್ಬಿಟ್ರು. ಹಾ ಹೋ ಅದು ಓ ಸಾಲದು ಹಾ ಹೌದು ಸರ್, ಕರೆಕ್ಟ್, ಅದನ್ನು ನಾವು ಕೇಳಿದ್ವಿ. ಕರೆಕ್ಟ್ ಕರೆಕ್ಟ್, ಹೌದು. ಅದಕ್ಕೆ ನಾಳೆ ಆದ್ರೆ ರೆಕಾರ್ಡ್ ಮಾಡಿರಿ ಆಡಿಯೋದು ನೋಡೋಣ. ಹಾ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಯ್ತು ಸರ್. ಅದೇ ಸೆಕೆಂಡ್ ಒನ್ ಆಕ್ಚುಲಿ 31st ಮೇ ಸರ್, ಪಾರ್ಟ್ 2. ಯಾರದ್ದು? ಅದೇ ವಿದ್ವಾನ್ ವಿಶ್ವನಾಥ ಹೆಗ್ಡೆ ಅವರು. ನಾಳೆನೇ ಅಲ್ವಾ ಅದು? ಅಲ್ಲ ನೋಡಿ, ಪಾರ್ಟ್ 1 ಸ್ಯಾಟರ್ಡೆ 24th ಮೇ 9:30 to 12:45 ಅಂತ ಹಾಕಿದ್ದಾರೆ. 12:40 9:30 12:40 ಯಾರು ಮಾತಾಡ್ತಾರೆ? ಅದೇ ಸ್ವಾಮೀಜಿ ಇರ್ಬೇಕು ಅಂತ ನಾನು ಅಂದ್ಕೊಂಡೆ. ಇಲ್ಲ, ಒಂದು ಸೆಷನ್ ಅಥವಾ ಅದನ್ನೇ ಇಬ್ರು ಸ್ಪ್ಲಿಟ್ ಮಾಡ್ತಾ ಇದಾರೆ, ಮತ್ತೆ ಹಂಗೆ ಸ್ಪ್ಲಿಟ್ ಆಗತ್ತಾ ಇಲ್ಲ? ಅನ್ಕೊಂಡಿದ್ದೀನಿ ಅದು. ಇರ್ಬೋದು ಸರ್, ಯಾಕಂದ್ರೆ ಅದ್ರದ್ದೇನು ಡೀಟೇಲ್ ಇಲ್ಲಿ ಹಾಕಿಲ್ಲ. 11 o'clock ಆದ್ಮೇಲೆ ಬ್ರೇಕ್ ಇರುತ್ತಲ್ಲ, ಹಾ ಬ್ರೇಕ್ ಆದ್ಮೇಲೆ ಸೆಷನ್ 2 ನಲ್ಲಿ ಅವರು ವಿಶ್ವನಾಥ್ ಹೆಗ್ಡೆ ಅವ್ರು ಮಾತಾಡ್ತಾರೆ ಕಾಣುತ್ತೆ. ಅಂಡ್ ಮತ್ತೆ ಪಾರ್ಟ್ 2 31st ಮೇ ಅಂತ ಹಾಕಿದ್ದಾರೆ. ಬಟ್ ನೆಕ್ಸ್ಟ್ ವೀಕ್ ಇದ್ರು 2 ವಾರ ಇದೆ. So, ಇವ್ರೊಂದು ಪಾರ್ಟ್ ಹೇಳಿದ್ರೆ ಅವ್ರೊಂದು ಪಾರ್ಟ್ ಹೇಳಕ್ ಆಗಲ್ಲ. ಅದು ಒಬ್ಬರೇ ಮಾಡ್ಬೇಕು. ಒಬ್ರೇ ಮಾಡ್ಬೇಕು. ಹೌದು ಸರ್, ಹೌದು. ಮುಂದೆ ಯಾವ ತರ ಗೊತ್ತಿಲ್ಲ ಸರ್, ನಾಳೆ ಅದ್ ಕೇಳ್ದಾಗ್ಲೇ ಗೊತ್ತಾಗ್ಬೇಕು. ಈ ಪ್ರೋಗ್ರಾಮ್ ಎಲ್ಲಿ ನಡೆಯೋದು ಸರ್? ಆನ್ಲೈನ್. ಆನ್ಲೈನ್ ಶಂಕರಮಠದಿಂದ ಆನ್ಲೈನ್. ದೃಗ್ದೃಶ್ಯ ವಿವೇಕ ಅಂತ ಅದು ಮಾಡ್ತಾರೆ. ಆಮೇಲೆ ಇದು ಹಾಕಿದ್ದಿಲ್ಲ ಅವ್ರದ್ದು ಒಂದು ಡಿಸ್ಕಷನ್, ಯಾರೋ ನಚ್ಚೂರು ಅವ್ರದ್ದು. ಇದು ಏನೋ ನೀವೆಲ್ಲ ಅದೇ ಕರೆಕ್ಟ್ ನೋಡ್ದೆ. ಅದೇ ನಾನು ನಿಮ್ಗೆ ಕಳ್ಸಿದ್ದು, ನೀವು ಶೇರ್ ಮಾಡಿದ್ರಲ್ಲ ಅದ ಸರ್? ಶೇರ್ ಮಾಡಿ ಅದರಲ್ಲಿ ಹಾ ಏನ್ ಮಾಡ್ತಾರೆ, ಅದು ಇದು ಬರುತ್ತಲ್ಲ, ಪ್ರಾರಬ್ಧ ಇಸ್ ಆಲ್ಸೋ. ನೀವು ಪ್ರಾರಬ್ಧ ಅಂತ ಅಂದ ತಕ್ಷಣ ನಾವು ದೇಹ ಭಾವಕ್ಕೆ ಬಂದ್ಬಿಡ್ತೀವಿ ಅಂತ ಅವ್ರು ಹೇಳ್ತಾರೆ ಸರ್. ಸರಿ, ಅದನ್ನ ಅವರು ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು ಅಂತ ಯಾವ ಪ್ರಶ್ನೆ ಮಾಡಿರೋದೇನೋ, ಪ್ರಾರಬ್ಧವೂ ಸಹ ಇದು ಡೆಸ್ಟಿನಿ ಅಂದ್ಬಿಟ್ಟು. ಹೌದು, ಇದು ಕಂಟ್ರೋಲ್ ಎಲ್ಲಾ ಡೆಸ್ಟಿನಿ ಇಂದ್ಮೇಲೆ ಅದು ಡೆಸ್ಟಿನಿ. ಅದು ಡೆಸ್ಟಿನಿ ಆದ್ರೆ ಪ್ರಾರಬ್ಧ ಒನ್ಸ್ ಇಟ್ ಪ್ರಾರಬ್ಧ ಇಸ್ ಕನ್ಸರ್ನ್ ವಿತ್ ಯುವರ್ ದೇಹ, ಇಟ್ ಇಸ್ ನಥಿಂಗ್ ಟು ಡು ವಿತ್ ಆತ್ಮನ್. ಆ ವ್ಯೂ ಅದರಲ್ಲಿ ಇದು ರಮಣಿ ಭಾಷೆಗಳ ವ್ಯೂ ಅದು. ಹೌದು, ಅದರಿಂದ it is not a destiny at all. Destiny is for the body, ಕರೆಕ್ಟ್, not for you. ಹೌದು. ಬಟ್ ಇದನ್ನ ನೀವು ಇದಕ್ಕೆ ಲಿಂಕ್ ಮಾಡ್ಕೊಳ್ಳಿ. ಇವತ್ತು ಅದನ್ನ ನೋಡ್ಬಿಟ್ಟು ಹಾಕೋಣ ಅಂದ್ಕೊಂಡು ಹಾಕೋಕ್ಕಾಗಲಿಲ್ಲ. ಹಿಂದೆ ಒಂದ್ಸಲಿ ನಾವು ಡಿಸ್ಕಸ್ ಮಾಡಿದ್ದೀವಿ, ಬಹಳ ದಿವಸ ಡಿಸ್ಕಷನ್ ಆಯ್ತು. 2022 ನಲ್ಲಿ ಉದ್ಧರೆ ಆತ್ಮ ಮೋಸಾದೀತ ಆ ಶ್ಲೋಕಕ್ಕೆ ಚಂದ್ರಶೇಖರ್ ಭಾರತಿಗಳದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಕೊನೆಯಲ್ಲಿ. ಅದು ಬಹಳ ದಿವಸ ಒಬ್ಬೊಬ್ಬರೊಂದೊಂದು ಏನೇನೋ ಹೇಳಿ ಅದನ್ನ ಹಾಕಿ ಇಟ್ಲಾಗಿಂದ ಹಾಕಿ ಏನು ಮಾಡ್ತಿರಲ್ಲ, ಇದು ಹಾಕಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಟ್ರು ಓದ್ಕೊಂಡು. ಅಷ್ಟು ಕ್ಲಿಯರ್ ಆಗಿದೆ ಅದರಲ್ಲಿ. ಇವತ್ತು ತೆಗೆದು ಅದನ್ನೇ ನೋಡಿದೆ. ಇದು ಹೌದು, ನೀವು ನಮ್ಮ ನಿತ್ಯ ಭಾಷಾ ಗ್ರೂಪ್ ಅಲ್ಲಿ ಹಾಕಿದ್ರಿ ಅಲ್ವಾ ಸರ್? ಅದನ್ನ ಬಹಳ ಹಿಂದೆ ಹಾಕಿತ್ತು, ತುಂಬಾ ಹಿಂದೆ. ಹೌದು, ಅದು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ ಅವರು ಎರಡು ಇವಾಗ ಏನು ಇದೆಲ್ಲ ಯಾವುದು ಪ್ರಾರಬ್ಧ ಕರ್ಮ, ಆಮೇಲೆ ಮುಂದೆ ಬರ್ತಕ್ಕಂಥ ಏನು ನೀವು ಹೇಳ್ತಿರೋದು ಫೇಟ್ ಅಂತ ಹೇಳ್ತಾರಲ್ಲ. ಫೇಟ್ ಅಂದ್ರೆ ಏನು? ಡೆಸ್ಟಿನಿ ಇಟ್ಕೊಂಡು ಫೇಟ್ ಈಸ್ ಆಲ್ಸೋ ಯುವರ್ಸ್. The prarabdha is also created by you, and this fate is also you. It is your own karma. Correct. One is past, another is future. So that means there is only one thing called karma, not two things anta. ಅಲ್ಲಿಂದಲೇ ಶುರು ಆಗೋದು. Now there is a conflict. ಹೌದು, ಅವ್ರು ಹೇಳಿ ಸ್ಟಾರ್ಟಿಂಗ್ ನಲ್ಲಿ there are two things ಅಂತ ಶುರು ಮಾಡ್ತಾರೆ.
ಹ್ಮ್ ಪ್ರಾರಬ್ಧ ಕರ್ಮ, ಅನ್ನೋದಿದೆ ಮೇ ಬಿ ಫೇಟ್ ಅನ್ನೋದು ಆಗಾಮಿ ಕರ್ಮ ಅಂತ ಇಟ್ಕೊಳ್ಬೋದು. ಹ್ಮ್ Both are created by you only. You are the creator. There is only one. There is no two things to be conflict ಅಂತ. ಕರೆಕ್ಟ್. ಕಾನ್ಫ್ಲಿಕ್ಟ್ ಆಗೋದು ಎರಡಾಗಬೇಕು. ಹೌದು. ಇಲ್ಲಿ ಬರೋದು ಸೆಲ್ಫ್ ಎಫರ್ಟ್ ಅಥವಾ ಡೆಸ್ಟಿನಿನ ಅಂದ್ಬಿಟ್ಟು ಅದ್ರ ಮೇಲೆ ತಾನೆ ಬರ್ತಾರೆ. ಇಲ್ಲಿ ಹಾ ಅದೇ ಎರಡಕ್ಕೂ ನಿಮ್ ಫ್ರೀಡಮ್ ಇದೆ. ಕರೆಕ್ಟ್. As you created in the past, which is the present. You can So create also the the one that you future. are going to create for the future, which you are going to do now. Correct. Both are in your hands. You are the only person. Yes. That you are the person means what again? Again, If ಅಲ್ಲೇ you associate yourself with the body mind ಬಾಡಿ complex, ಮೈಂಡ್ you are the ಕಾಂಪ್ಲೆಕ್ಸ್, ಯು ಆರ್ ಎ yeah. ಪರ್ಸನ್. Otherwise, if you stand away from see both, ಕರೆಕ್ಟ್. it is nothing to do with you. ಹೌದು. ಅದನ್ನ ರೆಕಾರ್ಡಿಂಗ್ ಆಗ್ತಾ ಇದೆ. ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ ಕಂಟಿನ್ಯೂಸ್? ಏನಪ್ಪ? ಓ ರೆಕಾರ್ಡ್ ಆಗ್ತಾ ಇದೆ. ಓ ನೋಡಿ, ಅದಕ್ಕೆ ಆಪ್ಷನ್ ನೋಡಿದ್ದೀನಿ ಇವಾಗ. ಅದೇ ನೀನ್ ಹೇಳಂತಿದೆ, ಫ್ಲೋ ಆಫ್ ಥಾಟ್ ಡಿಸ್ಟರ್ಬ್ ಮಾಡ್ಬೇಕು. ಇದನ್ನ ಕಾಣ ಬಳಸೋ ಅಲ್ಲ